ಇವತ್ತಿನ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ಗೋಪ ಪ್ರಕರ ಸಂಕಾಶಂ ಗೋಪಾಲಾರ್ಚನ ತತ್ಪರಂ ಗೋದೇವ ವಂದ್ಯ ಪಾದಾಬ್ಜಂ ಗೋಪಾಲಾಖ್ಯ ಗುರುಭಜೆ. ಎಷ್ಟು ಸುಂದರ ಶ್ಲೋಕ ನೋಡಿ. ಗೋಪ ಪ್ರಕರ ಸಂಕಾಶಂ. ಗೋಪ ಅಂದರೆ ಸೂರ್ಯ, ಗೋ ಅಂದರೆ ಕಿರಣ, ಅದಕ್ಕೆ ಪತಿ. ಕಿರಣಗಳಿಗೆ ಪತಿಯಾಗಿರ್ತಕ್ಕಂಥವನು ಚಂದ್ರನೂ ಹೌದು ಸೂರ್ಯನೂ ಹೌದು. ಆದರೆ ಪ್ರಖರ ಅಂತ ಮುಂದೆ ಇರೋದ್ರಿಂದ ಚಂದ್ರನ ಬೆಳದಿಂಗಳು ಪ್ರಖರ ಇರೋದಿಲ್ಲ, ಶಾಂತವಾಗಿರುತ್ತೆ. ಹಾಗಾಗಿ ಪ್ರಖರ ಅಂದರೆ ಖರ, ತೀಕ್ಷ್ಣವಾದ ಕಿರಣವುಳ್ಳವನು, ಚಂಡ ಕಿರಣ ಅಂತಾನೆ ಕರೀತಾರೆ ಸೂರ್ಯನಿಗೆ. ಗೋಪ ಸೂರ್ಯ ಪ್ರಖರ, ಅವನ ಪ್ರಖರವಾಗಿರತಕ್ಕಂತಹ ಏನು ತೇಜಸ್ಸಿದೆ. ಸಂಕಾಶಂ, ಕಾಶ ಅಂದರೆ ಪ್ರತಿಭೆ, ಪ್ರಭೆ. ಗೋಪ ಪ್ರಖರ ಸಂಕಾಶಂ, ಸೂರ್ಯನಂತೆ ತೇಜಪುಂಜವಾದ ಕಾಂತಿಯುಳ್ಳವರು. ಬ್ರಹ್ಮವರ್ಚಸ್ಸು ಅವರ ಮುಖದಲ್ಲಿ, ಗೋಪಾಲದಾಸನ ಮುಖದಲ್ಲಿ. ಯಾಕೆ ಅಂದರೆ ಗಾಯತ್ರಿ ಮಂತ್ರದ ಪ್ರಭಾವ. ಗಾಯತ್ರಿ ಮಂತ್ರವನ್ನ ಎಷ್ಟು ಅವರು ಜಪ ಮಾಡ್ತಾ ಇದ್ರು ಅಂದ್ರೆ ಅವರ ಬದುಕೇ ಬದಲಾವಣೆ ಆಗೋಯ್ತು ಗಾಯತ್ರಿ ಮಂತ್ರದಿಂದ. ಧ್ಯೇಯಸ್ವದ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ. ಗೋಪ ಪ್ರಕರ ಸಂಕಾಶಂ, ಬ್ರಹ್ಮವರ್ಚಸ್ಸು ಅಂತ ಕರೀತಾರೆ. ಗೋಪಾಲಾರ್ಚನ ತತ್ಪರಂ, ಅಂತಹ ಮಹಾಭಕ್ತರು ಗೋಪಾಲಾರ್ಚನ. ಅರ್ಚನ ಅಂದ್ರೆ ಬರೀ ಹೂವ ತುಳಸಿಯಿಂದ ಏರಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಡಿ. ಅವರು ಮಾಡಿದ ಪ್ರತಿಯೊಂದು ದೇವರನಾಮಗಳು ಭಗವಂತನ ಪೂಜೆಗಳೇ. ಒಂದೊಂದು ಪುಷ್ಪಗಳು ಭಗವಂತನಿಗೆ. ನೂರಾರು ಸಾವಿರಾರು ದೇವರನಾಮಗಳನ್ನ ರಚನೆ ಮಾಡಿದರೆ ಎಲ್ಲ ಪುಷ್ಪಗಳೇ ಅದು. ಗೋಪಾಲಾರ್ಚನ ತತ್ಪರ, ತಮ್ಮ ವಾಕ್ ಸೇವೆಯಿಂದ ಭಗವಂತನನ್ನ ಅರ್ಚನೆ ಮಾಡಿದಂತಹ ಮಹಾನುಭಾವರು. ಗೋದೇವ ವಂದ್ಯ ಪಾದಾಬ್ಜಂ. ಗೋ ಅಂದ್ರೆ ಭೂಮಿ, ದೇವ ಅಂದ್ರೆ ಭೂಸುರರು. ಈ ಭೂಮಿಗೆ ಸುರದಂತೆ ಇರ್ತಕ್ಕಂಥ ಬ್ರಾಹ್ಮಣರು, ಬ್ರಹ್ಮಜ್ಞಾನಿಗಳು, ಜಗನ್ನಾಥದಾಸರಂತಹ ಮಹಾನುಭಾವರಿಂದ ಪೂಜಿತವಾದ ಪಾದಕಮಲವುಳ್ಳವರು. ಗೋದೇವ ವಂದ್ಯ ಪಾದಾಬ್ಜಂ ಗೋಪಾಲಖ್ಯ ಗುರು. ಗೋಪಾಲಾರ್ಚನ ತತ್ಪರ ಅಂದ್ರೆ ಯಾವಾಗಲೂ ಕೂಡ ಭಗವಂತನ ಅರ್ಚನೆಯಲ್ಲೇ ತತ್ಪರರಾಗಿರ್ತಕ್ಕಂಥವರು. ನಾನೀಗಾಗಲೇ ಹೇಳಿದಂತೆ ಬರೀ ಹೂವ ತುಳಸಿಯಿಂದ ಪೂಜೆ ಮಾಡಲು ಅಂತ ಅಷ್ಟೇ ತಿಳ್ಕೊಬೇಡಿ. ನಾವು ಮಾಡುವ ಕಾರ್ಯಗಳೆಲ್ಲ ಭಗವಂತನ ಪೂಜೆನೇ. ಪರಿ ಕೆಲಸವು ನಿನ್ನ ಮಹಾಪೂಜೆ. ಅವರು ಒಂದೊಂದು ದೇವರನಾಮಗಳನ್ನ ಬರೆದು ಭಗವಂತನಿಗೆ ಅದನ್ನೇ ಪುಷ್ಪವಾಗಿ ಸಮರ್ಪಣೆ ಮಾಡಬೇಕು. ಅಂತಹ ಒಂದು ದೇವರ ನಾಮ, ಸುಂದರವಾಗಿರ್ತಕ್ಕಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ದೇವರ ನಾಮದಲ್ಲಿ ಒಂದು ಸಂಸಾರದ ಸ್ಥಿತಿಯನ್ನ ನಿರೂಪಣೆ ಮಾಡತಕ್ಕಂತಹ, ಎಷ್ಟು ತೊಂದರೆಗಳಿದೆ ನಮಗೆ ಈ ಭವ ಸಂಸಾರದಲ್ಲಿ. ಪನ್ನಗ ನಗ ನಿವಾಸ, ಶೇಷಾಚಲ ನಿವಾಸನಾಗಿರ್ತಕ್ಕಂಥ ಶ್ರೀನಿವಾಸ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರು. ಪನ್ನಗ ಅಂದ್ರೆ ಹಾವು, ನಗ ಅಂದ್ರೆ ಪರ್ವತ, ಪನ್ನಗ ನಗ ಅಂದ್ರೆ ಶೇಷಾಚಲ, ಅದರಲ್ಲಿ ವಾಸ ಮಾಡತಕ್ಕಂಥವನು ಪರಮಾತ್ಮ. ಪನ್ನಗ ನಗ ನಿವಾಸ, ಶ್ರೀನಿವಾಸ ದೇವರಲ್ಲಿ ಮೊರೆ ಹೋಗ್ತಾ ಇದ್ದಾರೆ. ಈ ಸಂಸಾರದಿಂದ ನಮ್ಮನ್ನ ಬಿಡಿಸು. ಭಾಗವತ ಬೇಕಾದಷ್ಟು ಕಡೆ ಹೇಳ್ತಾ ಇದೆ ಈ ಮಾತನ್ನ. ಪಂಚಮ ಸ್ಕಂದದಲ್ಲಿ ರಘುಗುಣ ಮಹಾರಾಜರಿಗೆ ಜಡಭರತನ ಹೇಳುತ್ತಾರೆ. ಕಪಿಲೋಪಾಖ್ಯಾನದಲ್ಲಿ ಭಗವಂತ ದೇವಹೂತಿಗೆ ಹೇಳುತ್ತಾನೆ, ಎಷ್ಟು ಕಷ್ಟ ಇದೆ ಗರ್ಭವಾಸದಿಂದ ಹಿಡಿದು ವೃದ್ಧಾಪ್ಯದ ತನಕ ಎಷ್ಟು ಕಷ್ಟ ಇದೆ ಅಂತ ಭಗವಂತ ಉಪದೇಶ ಮಾಡಿದ್ದಾರೆ. ಜೈಂತೆಯರು ಉಪದೇಶ ಮಾಡುತ್ತಾರೆ. ಅದೆಲ್ಲವನ್ನ ಸಾರ ಸಂಗ್ರಹ ಮಾಡಿ ತಮ್ಮದೇ ಆಗಿರ್ತಕ್ಕಂತಹ ಸುಂದರಾತಿ ಸುಂದರ ರೀತಿಯಲ್ಲಿ ಒದಗಿನ ರೂಪದಲ್ಲಿ ಮಾಡಿರ್ತಕ್ಕಂತಹ ದೇವರನಾಮ. ಒಗೆತನದೊಳು ಸುಖವಿಲ್ಲ, ಇದವಲ್ಲನೆಂದರೆ ನೀ ಬಿಡೆಯಲ್ಲ. ಒಗೆತನದೊಳು ಸುಖವಿಲ್ಲ,
ಒಗೆತನದೊಳು ಸುಖವಿಲ್ಲ. ಇದವಲ್ಲೆನೆಂದರೆ ಬಿಡದಲ್ಲ, ಒಗೆತನದೊಳು ಸುಖವಿಲ್ಲ. ಜಗದೊಳು ಹಗರಣ ಮಿಗಿಲಾಯಿತು, ಪನ್ನಗ ನಗ ನಗರ ನಿವಾಸ. ಒಗೆತನದೊಳು ಸುಖವಿಲ್ಲ. ಒಗೆತನ ಅಂದ್ರೆ ಸಂಸಾರ, ಸುಖವಿಲ್ಲ, ಮಹಾ ದುಃಖಕರವಾಗಿರ್ತಕ್ಕಂಥದ್ದು. ಟೀಕಾರಾಯರು ನ್ಯಾಯಸುಧಾದಲ್ಲಿ ಬರೀತಾರೆ, ಬಹುಶಃ ದುಃಖನೇ ಅದು. ಪುಣ್ಯ ಮಾಡಿದವರಿಗೆ ಸುಖ ಇರುತ್ತೆ ನಿಜ, ಆದರೆ ಬಹುಶಃ ಇದು ದುಃಖ ಜಾಸ್ತಿ. ವಿಜಯರಾಯರು ದೇವರ ನಾಮದಲ್ಲಿ ಬರೀತಾರೆ, ಸುಖ ಇದೆ ಸಂಸಾರದಲ್ಲಿ, ಸುಖ ದುಃಖ ಮಿಶ್ರಣ ಇದು ಸಂಸಾರ. ತಮಸ್ಸು ಬರೀ ದುಃಖ, ಮೋಕ್ಷ ಬರೀ ಸುಖ, ಸಂಸಾರ ಸುಖ ದುಃಖಗಳ ಮಿಶ್ರಣ. ಆದರೆ ಆ ಕಾಂಬಿನೇಷನ್ ರೇಷಿಯೋ ಎಷ್ಟಿದೆ ಅಂದರೆ, ಮೇರು ಪರ್ವತದಷ್ಟು ದುಃಖ, ಸರ್ಷಪದಷ್ಟು ಸುಖ ಅಂತಾರೆ ಒಂದು ಕಡೆ ದೇವರ ನಾಮದಲ್ಲಿ ವಿಜಯದಾಸ. ಸಾಸಿವೆ ಕಾಳಿನಷ್ಟು ಸುಖ, ಮೇರು ಪರ್ವತದಷ್ಟು ದುಃಖ. ಅದು ರೇಷಿಯೋ ಹೇಗಿದೆ ನೋಡಿ. ಅದಕ್ಕೆ ಅದನ್ನು ದುಃಖ ಅಂತಾನೆ ಲೆಕ್ಕ ಹಾಕ್ತಾರೆ. ಸಂಸಾರ ಅಂದ್ರೆ ದುಃಖ. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ ಸರ್ವಾಭಾಗ್ಯ ಜಲಗ್ರಹೇ ಅನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತ ವಯಸ್ತೋಮಾದಿ ಪ್ರೇಮೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುತ್ತರ ಗುರೋರ್ ಮಮಗ್ನ ರೂಪಂ ಸದಾ. ದುಃಖೋತ್ಕೃಷ್ಟ, ಅಲ್ಪ ಸ್ವಲ್ಪ ಅಲ್ಲ, ದುಃಖದಲ್ಲಿ ನಾನು ಸೇರ್ಕೊಂಡಿದ್ದೀನಿ, ಪ್ರವೇಶ ಮಾಡಿಬಿಟ್ಟಿದ್ದೀನಿ. ಮಾಮೂದರ ಇದನ್ನು ಮೇಲೆತ್ತು ನೀನು ಅಂತಾರೆ. ಸಮುದ್ರದಿಂದ ಮೇಲೆತ್ತಬೇಕಾದ್ರೆ ಭಗವಂತನೇ ಎತ್ತಬೇಕು, ಅದನ್ನ ಹೇಳುತ್ತಾ ಇದ್ದಾರೆ. ಜಗದೊಳು ಹಗರಣ ಮಿಗಿಲಾಯಿತು, ಪನ್ನಗ ನಗ ನಗರ ನಿವಾಸ, ಒಗೆತನದೊಳು ಸುಖವಿಲ್ಲ. ಇಲ್ಲಿ ದುಃಖ ಇಲ್ಲ ಅಂದ್ರೆ ಬೇಡ ಅಂದ್ರೆ, ಇದವಲ್ಲೆನೆಂದರೆ ಬಿಡದಲ್ಲ. ಯಾರಿಗೂ ಆಸೆ ಇಲ್ಲ ದುಃಖ ಅನುಭವಿಸ್ಬೇಕು ಅಂತ. ಬೇಡ ಬೇಡ, ಸಾಕು ಸಾಕಿನ್ನು ಸಂಸಾರ ಸುಖವು ಅಂತ ಬೇಕಾದಷ್ಟು ದೇವರನಾಮ ಇದೆ. ಇದು ಬೇಡ, ಇದು ಬೇಡ, ಇದು ಬೇಡ, ನಂಗೆ ಹುಟ್ಟಿ ಬರೋದು ಬೇಡ, ತಾಯಿಯ ಗರ್ಭಕ್ಕೆ ಮತ್ತೆ ಬರಲ್ಲ, ಹುಟ್ಟಿಸಲೇ ಬೇಡ, ಇನ್ನು ಹುಟ್ಟಿಸಿದಕ್ಕೆ ಪಾಲಿಸಲಿಲ್ಲ, ಹಿಂದನೇಕ ಯೋನಿಗಳಲ್ಲಿ ಬಂದು ಹೋಗುವ ನೊಂದನೆಯ ಇಂದು ಭವದ ಬಂದ ಬಿಡಿಸೋ ತಂದೆ ಗೋವಿಂದ. ನಾವು ಕೇಳ್ತಾ ಇದ್ದೀವಿ, ನಮ್ಗೆ ಆಸೆ ಏನಿಲ್ಲ ಇದು ಬರಬೇಕು ಅಂದ್ರೆ, ಅದು ಬಿಡೋದಿಲ್ಲ, ಅಷ್ಟು ಸುಲಭ ಅಲ್ಲ. ಅನಾದಿ ಕಾಲದಿಂದ ಇರ್ತಕ್ಕಂಥ ಕರ್ಮ ಬಂಧನ ಮುಗಿಯಿತು. ಜತಸ್ಯ ಹಿದ್ರೋ ಮೃತ್ಯು ಧ್ರುವಂ ಜನ್ಮೃತಸ್ಯ ಚ ತಸ್ಮಾತ್ ಪರಿಹಾರ್ಯೇನ ತ್ವಂ ಶೋಚಿಸುಮರ್ಹಸಿ. ಕೃಷ್ಣ ಹೇಳ್ತಾನೆ, ನಿನ್ನ ಕರ್ಮ ಎಲ್ಲಿ ತನಕ ಪೂರ್ತಿ ಆಗಲಿಲ್ಲ ಅಲ್ಲಿ ತನಕ ಬರ್ತಾನೆ ಇರಬೇಕು, ನೀವು ಬರ್ತಾನೆ ಇರಬೇಕು, ಸಾಯ್ತಾನೆ ಇರಬೇಕು, ಇಷ್ಟ ದುಃಖ ಪಡ್ತಾನೆ ಇರಬೇಕು. ಜಗದೊಳು ಹಗರಣ ಮಿಗಿಲಾಯಿತು. ಹಗರಣ ಅಂದ್ರೆ ಏನು ಗೊತ್ತಾ? ಕೆಟ್ಟದು ಅಂತ, ತೊಂದರೆ ಅಂತ ಅರ್ಥ. ಹೇ ಪನ್ನಗನಗ ನಿವಾಸ, ಶೇಷಾಚಲ ನಿವಾಸನಾಗಿರ್ತಕ್ಕಂಥ ಹೇ ಶ್ರೀನಿವಾಸ, ಕಾಪಾಡು ನನ್ನನ್ನು ಅಂತ. ಹೆಂಗಿದೆ ಈ ಸಂಸಾರ? ಭಾಗವತದಲ್ಲಿ ಹೇಳಿರ್ತಕ್ಕಂತಹ, ಸೂತ್ರಗಳಲ್ಲಿ ಹೇಳಿರ್ತಕ್ಕಂತಹ, ಉಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂತಹ ವಿಷಯವನ್ನೇ ಗೋಪಾಲದಾಸರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸಂಖ್ಯಾ, ಅವ್ರದೊಂದು ಸ್ಪೆಷಲ್, ಈ ಸಂಖ್ಯೆಗಳನ್ನು ಹೇಳುವುದರ ಮೂಲಕ, ಇದನ್ನೇ ಹರಿಕಥಾಮೃತದಲ್ಲಿ ಜಗನ್ನಾಥದಾಸರು ಎಷ್ಟೋ ಕಡೆ ಈ ಸಂಖ್ಯೆಯಿಂದಲೇ ಹೇಳ್ತಾರೆ. ಅವರು 6 3 2 1 1000 3 2 ಅಂತಾರೆ, ಸುಮ್ಮನೆ 21,000 ಅಂತ ಹೇಳ್ಬೋದಾಗಿತ್ತು. ಅದೊಂದು ಕ್ರಮ. ಅದು ಯಾಕೆ ಡಿವೈಡ್ ಮಾಡಿ ಹೇಳಿ ಅನ್ನೋದು ಗರುಡ ಪುರಾಣದಲ್ಲಿದೆ. ಯಾರ್ಯಾರಿಗೋಸ್ಕರ ಅವರು 21,000 ಯಾರ್ಯಾರಿಗೆ ಜಪ ಮಾಡ್ಕೊಡ್ತಾರೆ, ಅವರು ಅದನ್ನು ಡಿವೈಡ್ ಮಾಡಿ ಹೇಳಿ ಅವರು ಭಾಗವತದಲ್ಲಿ ಇದೆ, ಗರುಡ ಪುರಾಣದಲ್ಲಿ. ಅಂದ್ರೆ ಈ ಸಂಖ್ಯೆಯನ್ನ ಇಟ್ಕೊಂಡು ಒಟ್ಟಾಗಿ ಹೇಳತಕ್ಕಂಥದ್ದು ಇದೊಂದು ವ್ಯವಸ್ಥೆ. 3 ಬಣ್ಣನೆಯ ಮನೆಗೆ 3 ಭೂತಗಳು, 3 4 ಪ್ರಕಾರಕ್ಕೆ 3 ಚಿತ್ರಗಳು, 3 ಅವಸ್ಥೆಯು ದಿನಕ್ಕೆ 3 ಹತ್ತರಲ್ಲಿ 3 ವಿಧದನ್ನದಿಂದ 3
ಬಿಡನೆಂದರೆ ಒಲ್ಲೆನೆಂದರೆ ಇದು ಬಿಡದಲ್ಲ, ಒಗೆತನದೊಳು ಸುಖವಿಲ್ಲ. ಮೂರು ಬಣ್ಣನೆಯ ಮನೆಗೆ, ಈ ದೇಹ ಇದೆಯಲ್ಲ, ಇದು ಮನೆ, ಶರೀರ, ಮೂರು ಕಲರಿಂದ ಕೂಡಿರ್ತಕ್ಕಂಥದ್ದು. ಮೂರು ಬಣ್ಣಗೆಯ ಮನೆ ಯಾವುದು? ಸಾತ್ವಿಕ, ರಾಜಸ, ತಾಮಸ. ಬಿಳಿ ಬಣ್ಣ ಸಾತ್ವಿಕ, ಕೆಂಪು ಬಣ್ಣ ರಾಜಸ, ಕಪ್ಪು ಬಣ್ಣ ತಾಮಸ. ಮೂರು ಕಲರು ಭಾಗವತಲ್ಲೇ ಇದೆ. ಇದು ಡಿನೋಟ್ ಮಾಡುತ್ತೆ ಇದು ಅಂತ. ರಜತಮೋಭ್ಯಾಂ ನೀಲಲೋಚನ. ರುದ್ರದೇವರಿಗೆ ಹೇಳುವಾಗ ಭಾಗವತದಲ್ಲಿ ಬ್ರಹ್ಮದೇವರು ಆ ಹುಬ್ಬಿನಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಈ ಸದ್ಯೋಜಾತ, ತಕ್ಷಣದಲ್ಲಿ ಹುಟ್ಟು ಬಂದಿರತಕ್ಕಂಥವರು ಅವರು. ಆ ಸಂದರ್ಭದಲ್ಲಿ ಅವರು ಹೇಳುತ್ತಾರೆ, ರಜ ತಮ, ಕೆಂಪು ಕಪ್ಪು, ಇದೆರಡರ ಮಿಶ್ರಣನೇ ಅದು ಕೋಪ ಅಂತ. ಅದರಿಂದ ಉತ್ಪನ್ನರಾಗಿರ್ತಕ್ಕಂಥವರು. ಆ ಕಲರ್ ಕೋಡ್ ಇದೆಯಲ್ಲ, ಅದು ಒಬ್ಬೊಬ್ಬರು ಕೂಡ ತಮ್ಮ ಶರೀರ ಅದು ಗುಣಾತ್ಮಕವಾಗಿರ್ತಕ್ಕಂಥದ್ದು. ಇದು ದೇಹ ಗುಣಗಳಿಂದ ಕೂಡಿರ್ತಕ್ಕಂಥ ದೇಹ. ಇದು ಗುಣದಿಂದ ಬಂದಿರತಕ್ಕಂಥದ್ದೇ ಪಂಚಭೂತಗಳು. ತ್ರಿಗುಣಾತ್ಮಕವಾಗಿರ್ತಕ್ಕಂತಹ ಈ ಶರೀರ ಇದೆಯಲ್ಲ, ಇದು ಮೂರು ಬಣ್ಣನೆಯ ಮನೆಗೆ. ಕೆಲವರಿಗೆ ಸಾತ್ವಿಕ ಶರೀರ ಇರುತ್ತೆ, ಕೆಲವರಿಗೆ ರಾಜಸರಾಗಿರ್ತಾರೆ, ಕೆಲವರು ತಾಮಸ ಶರೀರ ಇರುತ್ತೆ, ಗುಣಗಳಿಂದ ಕೂಡಿರ್ತಾರೆ. ಸತ್ವಗುಣದಿಂದ ಕೂಡಿದವರು, ರಜೋಗುಣದಿಂದ ಕೂಡಿದವರು, ತಮೋಗುಣದಿಂದ ಕೂಡಿದವರು ಈ ಶರೀರ ಇದೆ. ಇಂತಹ ಮನೆಗೆ ಮೂರೆರಡು ಭೂತಗಳು ಇದೆ, ಪಂಚಭೂತಗಳು. 3+2 ಪಂಚಭೂತಗಳೇನಿದೆ, ಪೃಥ್ವಿ, ತೇಜೋ, ವಾಯು, ಆಕಾಶ ಇದೆ. ಇದರಿಂದನೇ ಆಗಿರೋದು ನಮ್ಮ ದೇಹ ಎಲ್ಲ. 3-4 ಪ್ರಕಾರಕ್ಕೆ 3+4 7. ಇದು ಸಪ್ತ ಧಾತುಗಳು. ರಕ್ತ, ರುಧಿರ, ಮಾಂಸ, ಮಜ್ಜ ಏನಿದೆ, ಇದು ಚರ್ಮ, ಭಾಗವತದಲ್ಲಿದೆ. ಸಪ್ತತ್ವಕ್ ಭಾಗವತದಲ್ಲಿ ಹೇಳುವಾಗ ಗರ್ಭಸ್ತುತಿಯಲ್ಲಿ ಸಪ್ತತ್ವಕ್ ಅಂದರೆ ತೊಗಟೆಗಳಿದ್ದಂಗೆ ಇದು 7. ಒಂದರ ಮೇಲೆ ಒಂದು, ಒಂದರ ಮೇಲೆ ಒಂದು, ಒಂದರ ಮೇಲಿದೆ ನಮಗೆ. ಅಸ್ಥಿ, ಮಜ್ಜ, ಮಾಂಸ, ರುಧಿರ, ಚರ್ಮ ಇತ್ಯಾದಿಗಳಿಂದ ಕೂಡಿರ್ತಕ್ಕಂಥ 3-4 ಪ್ರಕಾರಕ್ಕೆ 3-6 ಚಿತ್ರಗಳು. 3+6 9 ರಂಧ್ರಗಳಿಂದ ಕೂಡಿರ್ತಕ್ಕಂತಹ ಮನೆ ಇದು. 3 ಬಣ್ಣಗಳ 3 ಕಲರ್ ಇಂದ ಕೂಡಿರ್ತಕ್ಕಂತಹ, 5 ಭೂತಗಳಿಂದ ಕೂಡಿರ್ತಕ್ಕಂತಹ, 7 ಪ್ರಕಾರಗಳಿಂದ ಕೂಡಿರ್ತಕ್ಕಂತಹ 3-6 ಚಿತ್ರಗಳು. 3 ಮತ್ತು 6 9. ತುಂಬಿದ ಹರಿಗೋಲಂಬಿಗ ಅದಕ್ಕೊಂಬತ್ತು ಚಿತ್ರ ಪುರಂಬಿಗ. ಪುರಂದರದಾಸರು ಹೇಳಿದ್ದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. 3-6 ಚಿತ್ರಗಳು, 3 ಅವಸ್ಥೆಯು ದಿನಕ್ಕೆ. ಇದೆಲ್ಲ ಗೊತ್ತೇ ಇದೆ ನಮಗೆ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ. ದಿನಕ್ಕೆ ಪ್ರತಿದಿನದಲ್ಲೂ ಕೂಡ ಪ್ರತಿಯೊಬ್ಬ ಜೀವರಾಶಿಯೂ ಕೂಡ 3 ಅವಸ್ಥಾದಲ್ಲಿ ಭಗವಂತ ನಮ್ಮನ್ನು ತರ್ತಾನೆ. ಇದೆಲ್ಲ ಎಚ್ಚರದಿಂದ ಇರತಕ್ಕಂಥ ಅವಸ್ಥಾ. ಜಾಗೃತಾವಸ್ಥಾ ನಮ್ಮ ಬಲಗಣ್ಣಿನ ಮೇಲೆ ಇರತಕ್ಕಂತಹ ವಿಶ್ವ ಅನ್ನತಕ್ಕಂತಹ ಪರಮಾತ್ಮ ನಿಯಮನ ಮಾಡತಕ್ಕಂತಹ ಅವಸ್ಥಾ ಜಾಗೃತಾವಸ್ಥೆ. ಓಂ ದೇಹಯೋಗಾತ್ ವಾಸೋಪಿ ಅಂತ ಒಂದು ಸೂತ್ರ ಇದೆ. ಈ ಎಲ್ಲ ಅವಸ್ಥೆಗಳನ್ನು ತಿಳಿಸ್ತಕ್ಕಂತಹ ಪಾದ ಅದು ಭಕ್ತಿಪಾದ. 3-2 ಭಕ್ತಿಪಾದ. ದೇಹಯೋಗಾತ್ ವಾಸೋಪಿ ಅಂದ್ರೆ ಈ ದೇಹದ ಸಂಬಂಧ ಇರುತ್ತೆ, ನಮಗೆ ಎಚ್ಚರ ಇರುತ್ತೆ, ಅಭಿಮಾನ ಇರುತ್ತೆ, ದೇಹದ ಮೇಲೆ ಅಭಿಮಾನ ಇರುತ್ತೆ. ಅವಸ್ಥಾ ಜಾಗೃತಾವಸ್ಥಾ. ಇದರ ಪ್ರೇರಕನೇ ವಿಶ್ವನಾಮಕ ಪರಮಾತ್ಮ ಬಲಗಣ್ಣಿನಲ್ಲಿ ಇರ್ತಕ್ಕಂಥವನು.
ಓಂ ಸಂಧ್ಯೆ ಸೃಷ್ಟಿರಾಹಿ ಇದೇ ಸ್ವಪ್ನಾವಸ್ಥಾ. ತೈಜಸ ನಾಮ ಪರಮಾತ್ಮ ಖಂಡದಲ್ಲಿ ಇರ್ತಕ್ಕಂಥವ್ರು ಭಗವಂತ ನಾನಾ ವಿಧವಾಗಿರ್ತಕ್ಕಂಥ ಸ್ವಪ್ನಗಳನ್ನು ತೋರಿಸ್ತಾನೆ ಭಗವಂತ. ಆ ಅವನ ಅಧೀನದಲ್ಲಿ ಇರ್ತೀವಿ ನಾವು ಸ್ವಪ್ನಾವಸ್ಥೆಯಲ್ಲಿ. ತೈಜಸ ನಾಮ ಭಗವಂತನ ಅಧೀನದಲ್ಲಿ ಇರ್ತೀವಿ. ಓಂ ತದಭಾವೋ ನಾಡೀಶು ಅಚ್ಯುತೇ ಆತ್ಮನಿ ಓಂ ಅಂತ ನಾಡೀಶು ಸುಪ್ತರಾಗಿರ್ತಕ್ಕಂಥ ಜೀವರು ಮಧ್ಯ ನಾಡಿಯಲ್ಲಿ ಇರ್ತಕ್ಕಂಥ ಭಗವಂತನನ್ನ ಪ್ರವೇಶ ಮಾಡಿದ್ದಾರೆ. ಪ್ರಾಜ್ಞಾನ ಪರಮಾತ್ಮನನ್ನ. ಇದು ಗಾಢ ನಿದ್ರಾವಸ್ಥೆ. ಈ ಮೂರು ಅವಸ್ಥೆ ನಮಗೆ ರಿಪೀಟ್ ಆಗ್ತಾ ಇರುತ್ತೆ ನೋಡಿ. ಜಾಗೃತಾವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಾವಸ್ಥಾ, ತಿರ್ಗಾ ಜಾಗೃತಾವಸ್ಥಾ. ಅವನೇ ಎಬ್ಬಿಸೋನು ನಮ್ಮನ್ನ. ಪರಾವಿಜ್ಞಾನ ತುತಿತೋ ತಿರೋಹಿತಂ ತಥೋ ಹಿ ಬಂಧ ವಿಪರ್ಯಯವೋ. ಭಗವಂತನೇ ನಮ್ಮನ್ನ ಎಬ್ಬಿಸೋನು, ಭಗವಂತನೇ ನಮ್ಮನ್ನ ಮಲಗಿಸೋನು. ಈ ಮೂರು ಅವಸ್ಥೆಯಲ್ಲಿ ಇರ್ತೇವೆ ನಾವು. ಮೂರು ಅವಸ್ಥೆಯು ದಿನಕ್ಕೆ ಇಂಥದ್ದು ಎಷ್ಟು ದಿವಸ? 310 300 3 × 100 ಅಂದ್ರೆ 300. 6 + 10 ಅಂದ್ರೆ 60. 360 ಒಂದು ವರ್ಷ. 310 ಅಂದ್ರೆ 360 ದಿವಸ ಒಂದು ಸಂವತ್ಸರಕ್ಕೆ. ಈ ಸಂವತ್ಸರವನ್ನು ಕ್ಯಾಲ್ಕುಲೇಟ್ ಮಾಡೋದಿದೆಯಲ್ಲ, ಇದು 5 ಪ್ರಕಾರ ಇದೆ. ಸೌರಮಾನ, ಚಾಂದ್ರಮಾನ, ಬಾರ್ಹಸ್ಪತ್ಯಮಾನ, ಇನ್ನೊಂದು ನಕ್ಷತ್ರಮಾನ, ಇನ್ನೊಂದು ಸವನಮಾನ ಅಂತ ಹೋಗಿದೆ. ಈ ಸವನಮಾನದಲ್ಲಿ ಎಕ್ಸಾಕ್ಟ್ 360 ಡೇಸ್, 360. ಇದರ ಜಾಸ್ತಿ ಬರುತ್ತೆ. ಸೌರಮಾನದಲ್ಲಿ 365, ಚಾಂದ್ರಮಾನದಲ್ಲಿ ಕಡಿಮೆ. ಅದಕ್ಕೆ ಚಾಂದ್ರಮಾನ ಅನುಸರಿಸೋರಿಗೆ ಈ ಅಧಿಕ ಮಾಸ ಬಂದ್ಬಿಡೋದು 3 ವರ್ಷಕ್ಕೆ, 33 ತಿಂಗಳಿಗೆ. ಸವನಮಾನ ಅಂತ ಹೇಳಿದ್ರೆ ಕರೆಕ್ಟ್ ಎಕ್ಸಾಕ್ಟ್ಲಿ 360 ಡೇಸ್. ಅದನ್ನು ತಗೋತಾರೆ ಅವರು. 3 6 10 360 ದಿವಸಗಳಲ್ಲಿ 3 ವಿಧದ ಅನ್ನದಿಂದ ನಾವು ತಿಂತಕ್ಕಂತಹ ಅನ್ನ ಇದೆಯಲ್ಲ, ಅದು 3 ಟೈಪ್. ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ ಅಂತ ಭಗವಂತ ಬರೆದಿದ್ದಾನೆ ಭಗವದ್ಗೀತೆಯಲ್ಲಿ. 3 ವಿಧವಾದ ಅನ್ನದಿಂದ ಮಧುರಂ ಸ್ನಿಗ್ಧಂ ಆಯುಷ್ಯವರ್ಧನಂ. ಮಧುರವಾದ ಆಹಾರ, ಸ್ನಿಗ್ಧವಾದ ಆಹಾರ, ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂಥ ಆಹಾರ, ನಮ್ಮಲ್ಲಿ ಸತ್ವಗುಣವನ್ನು ಪ್ರಚೋದನೆ ಮಾಡತಕ್ಕಂಥ ಆಹಾರ ಸಾತ್ವಿಕ ಆಹಾರ. ಕಟು ತೀಕ್ಷ್ಣ ಲವಣ, ತುಂಬ ಖಾರ, ತುಂಬ ಹುಳಿ, ತುಂಬ ಉಪ್ಪು, ಇದನ್ನು ತಿನ್ನೋರು ರಾಜಸರು. ಯಾತಯಾಮಂ ಕತರಸಂ, ಒಂದು ಯಾಮ ಕಳೆದಿರ್ತಕ್ಕಂತಹ, ರಸವನ್ನು ಹೊರಗಿರ್ತಕ್ಕಂತಹ, ಹಳಸಿದ ವಾಸನೆ ಬರುವ ತಂಗಳು ತಿನ್ನೋದು ತಾಮಸಾಹಾರ ಅಂತ ಭಗವಂತ ಹೇಳ್ತಾನೆ. ಈ 3 ವಿಧ ಅನ್ನದಿಂದ 3 ತಾಪಕ್ಕಾದೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಈ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು. ಇಂಥ ದೇಹದಲ್ಲಿ ಇದ್ದು ಇಂಥ ಅನ್ನವನ್ನ ತಿಂದು ಇಷ್ಟು ದಿವಸ ಅಂದ್ರೆ ಒಂದು ವರ್ಷ ಪೂರ್ತಿ 3 ವಿಧ ತಾಪಕ್ಕೆ ಒಳಗಾದೆ. 3 ಬಣ್ಣನೆಯ ಮನೆಗೆ, 3 ಭೂತಗಳು, 3 ಪ್ರಾಕಾರಕ್ಕೆ, 3 ಛಿದ್ರಗಳು, 3 ಅವಸ್ಥೆಯು ದಿನಕ್ಕೆ, 310 3 ವಿಧದ ಅನ್ನದಿಂದ 3 ತಾಪಕ್ಕಾದೆ. ಆಮೇಲೆ 5 ಮಂದಿ ಭಾವನವರು, 5 ಮೈದುನರು ಕೂಡಿ 5 ಪರಿ ತಾನಾಗಿ ಮಾವನೈದು ಕತ್ತಲೆ ಕೋಣೆಗೈಯುವಂತೆ ಮಾಡುವರು. 5 ತಂದು ಬೆಚ್ಚಿಸುವರು. 5ನೇ ಬೊಕ್ಕಸದ ಮನೆಯಲ್ಲಿದೆಯೋ ನಾ ಕಾಣೆ. 5 ಮಂದಿ ಭಾವನವರು, ಪಂಚ ಜ್ಞಾನೇಂದ್ರಿಯಗಳು.
ಈ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯ ಜಾಸ್ತಿ, ಅವರು ಭಾವ, ಇವರು ಮೈದನ. ಮೈದನ ಕಡಿಮೆ. ತಮ್ಮನಿಗೆ ಮೈದನ ಅಂತ ಕರೀತಾರೆ, ಅಣ್ಣನಿಗೆ ಭಾವ ಅಂತ ಕರೀತಾರೆ. ಓಂ ಸಪ್ತಗತೆ ವಿಶೇಷಿಕಾಚ್ಛಾವೋ ಅಂತ ಒಂದು ಸೂತ್ರ. ಸಪ್ತಗತೆ 5 ಜ್ಞಾನೇಂದ್ರಿಯ, ಮನಸ್ಸು ಬುದ್ಧಿ ಬಿಟ್ಬಿಟ್ರಿ. ಇದು ಎಷ್ಟು? ಹೊರಗಡೆ ಇರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ. ಹಸ್ತಾದಿಷು ತಿಷ್ಠಿತೋ ನೈವಂ ಓಂ ಅಂತ ಒಂದು ಸೂತ್ರ ಇದೆ. ಅಂದ್ರೆ ಕೈ ಕಾಲುಗಳೆಲ್ಲ ಕರ್ಮೇಂದ್ರಿಯಗಳು. 5 ಮಂದಿ ಭಾವನವರು 5 ಮೈದುನರು ಕೂಡಿ 5 ಪರಿತಾನಾಗಿ, ಈ 5 ಉತ್ಕೃಷ್ಟವಾಗಿರ್ತಕ್ಕಂತಹ ಕರ್ಮೇಂದ್ರಿಯದಿಂದ ಅಥವಾ ಜ್ಞಾನೇಂದ್ರಿಯದಿಂದ ಮಾಡತಕ್ಕಂಥದ್ದು ಏನು? ಪಂಚ ತನ್ಮಾತ್ರಗಳು. ಸ್ಪರ್ಶ, ಶಬ್ದ, ರೂಪ, ರಸ, ಗುಣ. ರೂಪ, ರಸ, ಗಂಧ. 5 ಪಂಚ ತನ್ಮಾತ್ರಗಳು. ಆಮೇಲೆ ಕರ್ಮೇಂದ್ರಿಯದಿಂದ ಮಾಡತಕ್ಕಂಥದ್ದು ವಾಕ್ಪಾಣಿ, ಪಾಯು, ಪಾದ, ಉಪಸ್ಥ. ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾರೆ ನಮಗೆ ಅಂದ್ರೆ, ಕತ್ತಲೆಯ ಕೋಣೆಗೈದುವಂತೆ ಮಾಡುವರು. ಅಜ್ಞಾನವನ್ನ ತಂದ್ಕೊಡ್ತಾ ಇದ್ದಾರೆ. ಮಾಡಬಾರದ ಕೆಲಸವನ್ನ ಮಾಡಿ ಜ್ಞಾನ ಸಂಪಾದಿಸ್ಕೋಮಕ್ಕೆ ಇರೋದು. ಜ್ಞಾನೇಂದ್ರಿಯ ಭಗವಂತನನ್ನ ಸಂಪಾದಿಸ್ಕೋಮಕ್ಕೆ ಇರೋದು. ಇವರೇನ್ ಮಾಡ್ತಾ ಇದ್ದಾರೆ? ಇವರು 5 ಮಂದಿ ಭಾವನವರು 5 ಮೈದುನರು ಕೂಡಿ 5 ಈ 10 ಇಂದ್ರಿಯಗಳು ಏನ್ ಮಾಡ್ತಾ ಇದೆ ನಮ್ಮನ್ನ ಅಂದ್ರೆ, ಭಗವಂತನ ಜ್ಞಾನವನ್ನ ತಂದ್ಕೊಡಕ್ಕೆ ಇರ್ತಕ್ಕಂಥದ್ದು ಇದೆಲ್ಲ. ಆದ್ರೆ ಇವೆಲ್ಲ ಏನ್ ಮಾಡ್ತಾ ಇದೆ? ಅದರಲ್ಲೂ ವಿಶೇಷವಾಗಿ 5 ಜ್ಞಾನೇಂದ್ರಿಯಗಳಿದೆಯಲ್ಲ, ಇದು ನಮ್ಮನ್ನ ಈಚೆ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಭಗವಂತನ ಜ್ಞಾನ ಮಾಡ್ಕೋಮಕ್ಕೆ ಇರೋದದು. ಇದೇನಾಗ್ತಾ ಇದೆ ಅಂದ್ರೆ, ಬಾಹ್ಯ ವಿಷಯಗಳ ಕಡೆ ಹೊರಟೋಗ್ತಾ ಇದೆ ನಮಗೆ. ಪರಾಂಚಿಕೀರ್ಷು, ಈ ಹೊರಗಡೆ ಇಟ್ಬಿಟ್ಟಿದಾನಂತೆ ಭಗವಂತ. ಕಾಟಕೋಪನಿಷತ್ತಿನಲ್ಲಿ ಹೇಳುತ್ತೆ ಇದು. ಇಂದ್ರಿಯಗಳು ಕೊಟ್ಬಿಟ್ಟ ಭಗವಂತ, ಆದ್ರೆ ಈ ಇಂದ್ರಿಯಗಳನ್ನ ಆ ಅಂದ್ರೆ ಈಚೆ ಕಡೆಗೆ ಫೇಸ್ ಮಾಡ್ಬಿಟ್ಟಿದಾನ ಅವನು. ಒಳಗಡೆಗೆ ಫೇಸ್ ಆಗ್ಬೇಕಾಗಿತ್ತು ನಮ್ಮ ಇಂದ್ರಿಯಗಳೆಲ್ಲ. ಆದರೆ ಈ ಫೋಕಸ್ ಯಾವ ಕಡೆ ಮಾಡ್ಬಿಟ್ಟಿದ್ದಾನೆ ನಮ್ಮ ಇಂದ್ರಿಯಕ್ಕೆ ಇದ್ರೆ, ಹೊರಗಡೆ ಹಾಕ್ಬಿಟ್ಟಿದ್ದಾನೆ ಭಗವಂತ. ಅಂದ್ರೆ ನಮ್ ಕಡೆ ತಿರುಗಿಸ್ಕೋಬೇಕಾಯ್ತು ಲೈಟು, ಆ ಕಡೆ ತಿರುಗಿಸ್ಬಿಟ್ಟಿದ್ದಾನೆ. ನಮ್ಮ ಇಂದ್ರಿಯಗಳೆಲ್ಲ ಹೊರಗಡೆ ಹೋಗ್ತಾ ಇದೆ ಇವತ್ತು. ಬಾಹ್ಯ ವಿಷಯಗಳಲ್ಲಿ ಪ್ರಯೋಗ ಆಗ್ತಾ ಇದೆ. ಎಲ್ಲ ಇಂದ್ರಿಯಗಳಿಂದ ನಾವು ಭಗವಂತನನ್ನ ತಿಳ್ಕೋಬೇಕಾಗಿತ್ತು. ಪಂಚ ಜ್ಞಾನೇಂದ್ರಿಯದಿಂದ ಭಗವಂತನನ್ನ ತಿಳ್ಕೋಬೇಕಾಗಿತ್ತು. ಆದರೆ ಅಭಿಮುಖಿ ಮಾಡ್ಕೋಬೇಕಾಗಿದ್ದನ್ನ ರಿವರ್ಸ್ ಮಾಡ್ಬಿಟ್ಟಿದೀವಿ ನಾವು. ಈ 5 ಮಂದಿ ಭಾವನವರು 5 ಮಂದಿ ಮೈದುನರು ಕೂಡಿ 5 ಪರಿತಾನಾಗಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂತಹ 5 ರೀತಿಯಲ್ಲಿ ತಾನಾಗಿ ಅವ್ರೇನ್ ಮಾಡಿದ್ರು ಅಂದ್ರೆ, ಕತ್ತಲೆಯ ಕೋಣೆಗೈಯುವಂತೆ ಮಾಡುವರು. ಅಜ್ಞಾನ ತಂದ್ಕೊಡ್ತಾ ಇದ್ದಾರೆ. ಭಗವದ್ ವಿಷಯಕ ಜ್ಞಾನ, ಅದರ ಹೆಸರೇ ಜ್ಞಾನೇಂದ್ರಿಯ. ಅದ್ರ ಹೆಸರೇ ಜ್ಞಾನೇಂದ್ರಿಯ. ನಿಜವಾಗಲೂ ಅದು ಬೆಳಕು ಕೊಡಬೇಕಾಗಿತ್ತು, ನಮಗೆ ಜ್ಞಾನ ಕೊಡಬೇಕಾಗಿತ್ತು, ಭಗವಂತನ ಜ್ಞಾನ ಕೊಡಬೇಕಾಗಿತ್ತು. ಆದರೆ ಅದು ಕತ್ತಲೆಯ ಕೋಣೆಗೈಯುವರು, ಅಜ್ಞಾನದ ಕಡೆಗೆ ತಗೊಂಡು ಹೋಗ್ತಾ ಇದ್ದಾರೆ ನಮಗೆ. ಅಂದ್ರೆ ಭಗವಂತನನ್ನ ಮರೆತು ವಿಷಯದ ಕಡೆ ಹೋಗ್ತಾ ಇದೆ ನಮ್ಮ ಇಂದ್ರಿಯಗಳು. ಇವರೆಲ್ಲ ಸೇರ್ಕೊಂಡು ನಮ್ಗೆ ಹೀಗೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, 5 ತಂದು ಬೆಚ್ಚಿಸುವರು. ಈ ಶಬ್ದ, ಸ್ಪರ್ಶ, ರೂಪ, ರಸ ಅಂತಕ್ಕಂತಹ ಬಾಹ್ಯ ಪದಾರ್ಥಗಳನ್ನ ತಂದು ನಮ್ಮನ್ನು ಬೆಚ್ಚಿಸ್ತಾ ಇದ್ದಾರೆ. ನಿಜವಾಗ್ಲೂ ಇಂದ್ರಿಯಗಳು ಎಲ್ಲ ಪರಮಾತ್ಮನನ್ನ ತಿಳ್ಕೋಮಕ್ಕೆ ಹೊರಟಿರ್ತಕ್ಕಂಥ ಇಂದ್ರಿಯಗಳನ್ನ ಹೊರಗಡೆ ಕಳಿಸಿ, ನಿಷಿದ್ಧ ಪದಾರ್ಥಗಳನ್ನ ನೋಡಿಸಿ, ನಿಷಿದ್ಧ ಪದಾರ್ಥಗಳನ್ನ 5 ತಂದು ಬೆಚ್ಚಿಸುವರು. ಇವರೇ ತತ್ವಾಭಿಮಾನಿ ಅಸುರರು. ಎಲ್ಲ ಈ ಕಡೆ ಕರೆಸಿ ನಮ್ಮನ್ನು ಹೆದರಿಸ್ತಾ ಇದ್ದಾರೆ. ಭಗವಂತನನ್ನ ತಿಳ್ಕೊಂಬಂಗೆ ಅಡ್ಡಿಪಡಿಸ್ತಾ ಇದ್ದಾರೆ. ನಿಜವಾಗಲೂ ನಾವು ನೋಡ್ಬೇಕಾಗಿದ್ದು ಏನದು? ಬೊಕ್ಕಸದ ಮನೆಯಲ್ಲಿದೆಯೋ ನಾಕಾಣೆ. ಅದು ಬೊಕ್ಕಸದ ಮನೆ, ಅದು ಮೋಕ್ಷ. ತುಂಬಾ ದೊಡ್ಡ ಟ್ರೆಷರಿ ಅದು. ಅದು ಎಲ್ಲಿದೆಯೋ ನಾಕಾಣೆ. ಅಥವಾ ನಮ್ಮ ದೇಹದಲ್ಲಿರ್ತಕ್ಕಂಥ ಭಗವಂತನೇ ಬೊಕ್ಕಸದ ಮನೆ. ಅದು ನಮ್ಮ ಮನೆಯಲ್ಲಿರುವ ಬೊಕ್ಕಸ. ಅದು
ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಭಗವಂತ ನಿಧಿ, ಅದು ಒಂದು ದೊಡ್ಡ ನಿಧಿ ನಮ್ಮೊಳಗೆ ಇದೆ. ಅಂತಹ ಬೊಕ್ಕಸದ ಮನೆಯ ನಾಕಾಣೆ ಎಲ್ಲಿದೆಯೋ ನಾಕಾಣೆ. ಇದು ಎರಡನೇ ನುಡಿ. ಅದು 6,2,000 ದಾರಿಯಲ್ಲಿ ಹೋಗಿ ಬರುವರು. 6 ಅಂದ್ರೆ 6 into 6 36 into 2 72 into 1000 72,000 ನಾಡಿಗಳು. 6,2,000 ದಾರಿಯಲ್ಲಿ ಹೋಗಿ ಬರುವರು. 72,000 ನಾಡಿಗಳಲ್ಲಿ ಸಂಚಾರ. ಪ್ರತಿದಿನ ಈ ಜೀವ ಎಲ್ಲ ಕಡೆ ಸುತ್ತಾಗ್ತಾ ಇರ್ತಾನೆ. ಅಷ್ಟೇ ಅಲ್ಲ, 6,3,3,600 ನಿತ್ಯದಿ. ಇದೇ ಶ್ವಾಸೋಚ್ಛ್ವಾಸ. 6,3 18 3 21,000 21,000 600 600 21,600 ಶ್ವಾಸೋಚ್ಛ್ವಾಸಗಳನ್ನ ಮಾಡ್ತಾ ಪ್ರತಿದಿನದಲ್ಲಿ 6-4 ಮಂದಿ ಹಿರಿಯ ಪಾರುಪತ್ಯಗಾರರದಕ್ಕೆ. ಇವರೇ 24 ತತ್ವಾಭಿಮಾನಿ ದೇವತೆಗಳು. 6-4 ಮಂದಿ ಹಿರಿಯ ತತ್ವಾಭಿಮಾನಿ ದೇವತೆಗಳು, ಪಾರುಪತ್ಯಗಾರರು. ಇವರದೇ ಪಾರುಪತ್ಯ ಅಂತಾರಲ್ಲ ಲೋಕದಲ್ಲಿ. ಈ ಇಂದ್ರಿಯಾಭಿಮಾನಿ ದೇವತೆಗಳದೇ ನಮ್ಮ ಇಂದ್ರಿಯದೆಲ್ಲ ಪಾರುಪತ್ಯ. ಅದು ಇವ್ರೇನ್ ಮಾಡ್ತಾ ಇದ್ದಾರೆ? ಇವರು ಈ 24 ಮಂದಿ ದೇವತೆಗಳಿದಾರಲ್ಲ, ಇವ್ರದೇ ಪಾರುಪತ್ಯ. ಇವರು 6 ವಿಧದಲ್ಲೆನ್ನ ಗಾರು ಮಾಡುತ್ತಿಪ್ಪರು. 6 + 2 8 ವಿಧ, ಅಂದರೆ ಅಷ್ಟಮದಗಳು. ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದ, ರೂಪಮದವು, ಧಾತ್ರಿ ಕೈವಶವಾದ ಮದ, ಇನ್ನು ನನಗೆ ಸಮರಿಲ್ಲೆಂಬ ಮದ. ಪುರಂದರದಾಸರು ಹೇಳುತ್ತಾರೆ, ಅವರು ಈ 8 ವಿಧವಾಗಿರ್ತಕ್ಕಂತಹ ಮದವನ್ನ ಇಟ್ಕೊಂಡು ನಾನು ಗಾರು ಮಾಡ್ತಾ ಇದ್ದಾರೆ. ಗಾರ್ಚಕ್ಕೆ ಅಂತ ನೋಡಿ, ಹಿಂಗೆ ತಿರುಗಿಸ್ತಾ ಇರ್ತಾರೆ. ಅದು ಕೆಲಸದಲ್ಲಿ ಕಟ್ಟಡ ಕಟ್ಟುವಾಗ ಗೊತ್ತಾಗತ್ತೆ, ತಿಕ್ತಾ ಇರ್ತಾರೆ. ಅದು ಸಿಮೆಂಟ್ ಹಾಕ್ಬಿಟ್ಟು ಗಾರ್ಚಕ್ಕೆ ಅಂತಾನೆ ಕರೀತಾರೆ. ಅದು ಹಿಂಗೆ ತಿರುಗಿಸ್ತಾ ಇರ್ತಾರೆ, ಚೆನ್ನಾಗಿ ನೈಸ್ ಮಾಡ್ತಾರೆ. ಅದು ಈ ಪಾರುಪತ್ಯಗಾರ ಇವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಿಂಗ್ ಮಾಡ್ತಾ ಇದ್ದಾರೆ. ಒಳಗಡೆ ಯಾರು ಭಗವಂತನಿಂದ ವಿಮುಖರಾಗಿರ್ತಾರೆ, ಆ ತತ್ವಾಭಿಮಾನಿ ಅಸುರರು ಗಾರು ಮಾಡ್ತಾ ಇದ್ದಾರೆ. ಅಂದ್ರೇನು? 72,000 ನಾಡಿಗಳಿಂದ ಕೂಡಿದ ಈ ದೇಹದಲ್ಲಿ ನಾನಿದ್ದು 21,000 ಶ್ವಾಸೋಚ್ಛ್ವಾಸಗಳನ್ನ ಪ್ರತಿದಿನ ಮಾಡುತ್ತಾ 24 ಹಿರಿಯ ಪಾರುಪತ್ಯಗಾರರ ಅಧೀನದಲ್ಲಿ ಇದ್ದು 8 ವಿಧವಾಗಿರ್ತಕ್ಕಂತಹ ಮದದಿಂದ ಕೂಡಿರತಕ್ಕಂಥವನಾಗಿದ್ದೇನೆ ಭಗವಂತ. ಇದೇ ಹಗರಣ ಅಂದ್ರೆ. ಅದಕ್ಕೆ ಅವ್ರು ಬರೀತಾರೆ, ಜಗದೊಳು ಹಗರಣ ಮಿಗಿಲಾಯಿತು ಪನ್ನಗನಗ ನಿವಾಸ. ಇದೇ ಹಗರಣ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೀವಿ ನಾವು. ಇಲ್ಲಿಂದ ಹೊರಗಡೆ ಹೋಗೋದು ಹೆಂಗೆ ಅಂತ ಕೇಳ್ತಾರ ಅವರು. ಒಬ್ಬ ಬೆಳಕು ಮಾಡುವವನು ಮತ್ತೊಬ್ಬ ಕತ್ತಲಗೈರಿಸುವ. ಜ್ಞಾನ ಅಜ್ಞಾನ. ಸಂಸ್ಕೃತದಲ್ಲಿ ಜ್ಞಾನ ಬೆಳಕು, ಅಜ್ಞಾನ ಕತ್ತಲೆ. ಅದಕ್ಕೆ ನಿಯಾಮಕನಾಗಿರ್ತಕ್ಕಂಥ ಭಗವತ್ ರೂಪ. ಅದು ಜ್ಞಾನವನ್ನ ಕೊಡುವನು ಒಬ್ಬ ಆತ್ಮ. ಆತ್ಮನ ಅದು ಲಕ್ಷಣ, ಅದು ಜ್ಞಾನ ಅಂತಕ್ಕಂಥದ್ದು ಬೆಳಕದು. ಒಬ್ಬ ಬೆಳಕು ಮಾಡುವವನು ಮತ್ತೊಬ್ಬ ಕತ್ತಲೆ ಗೈದಿಸುವನು. ಅಜ್ಞಾನವನ್ನ ಕೊಡ್ತಕ್ಕಂಥವನು ಅಂತರಾತ್ಮ ಅಂತ. ಒಬ್ಬ ಎರಡೂ ಮಾಡುವವನು ಇವನೇ ಪರಮಾತ್ಮ. ಒಳಗಡೆ ಇದ್ದು ಜ್ಞಾನ ಅಜ್ಞಾನ ಎರಡೂ ಅವನೇ ಕೊಡೋದಲ್ವ. ಸೃಷ್ಟಿ ಸ್ಥಿತಿ ಲಯ ನಿಯಮನ, ಜ್ಞಾನ ಅಜ್ಞಾನ ಎರಡನ್ನೂ ಕೊಡ್ತಕ್ಕಂಥವನು. ಆಮೇಲೆ ಮೇಲೊಬ್ಬ ನಿಂತು ನೋಡುವವನು ವಾಸುದೇವ ನಾಮಕ ಪರಮಾತ್ಮ. ಅವನು ಮೇಲಿದಾನವನು, ಮೇಲೆ ನಿಂತು ನೋಡುವವನು. ತಲೆ ಮೇಲೆ ಇದ್ದಾನೆ ಭಗವಂತ. ಅವನು ಉಪನಿಷತ್ ಹೇಳುತ್ತೆ, ಅದು ತುರಿಯ ವಿಶ್ವ ತೈಜಸ ಪ್ರಾಜ್ಞ ತುರಿಯ. ದೇಹದ ಮೇಲೆ ಅಂಗುಲದ ಮೇಲಿದ್ದಾನೆ ಭಗವಂತ. ಅವನು ಮೇಲೆ ನಿಂತು ನೋಡುವವನು. ಒಬ್ಬ ಮೂವರೊಳಗೆ ತಪ್ಪಿಕೊಂಡಿಪ್ಪರಂತೆ. ಇದೇ ಮೂಲೇಶ ಪ್ರಾದೇಶ. ಒಳಗಡೆ ಭಗವದ್ ರೂಪಗಳೆಲ್ಲ ಹರಿಕಥಾಮೃತಸರದಲ್ಲಿದೆ. ಅಂತಹ ಒಳಗಡೆ ಒಬ್ಬ ಮೂವರ ಒಳಗೆ ತಪ್ಪಿಕೊಂಡಿರುವನಂತೆ. ಶ್ವಾಸ ಕೋಶಗಳಿದೆ. ಅದು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಒಳಗೆ ಇದೆ. ಅದು
ಬುದ್ಧಿ ಒಬ್ಬರ ಕಾಣದೆ ನಾ ತಬ್ಬಿಪ್ಪುಗೊಳಗಾದೆ. ಅಂತಹ ಪರಮಾತ್ಮ ಏನಿದ್ದಾನೆ, ನಾರಾಯಣ ನಾಮಕ ಮೂಲೇಶ ನಾರಾಯಣ, ಅವನನ್ನು ನೋಡದೆ ಒದ್ದಾಡ್ತಾ ಇದ್ದೀನಿ ನಾನು. 6 ಮೂಲದಿ 6 ಮಂದಿ ಬಿಡದೆಯನ್ನ ಘೋರೈಸುವರೋ ಮರುಳೊಂದು ವಿಚಾರ ಮಾಡಲೀಸರೋ. 6 ಮೂಲದಿ ಅಂದರೆ 16 ಷೋಡಶ ಕಲೋಪೇತವಾದ ಶರೀರ ಇದು. 16 ಕಲೆಗಳಿಂದ ಕೂಡಿರ್ತಕ್ಕಂತಹ 6 ಮೂಲದಿ 6 ಮಂದಿ ಬಿಡದೆಯನ್ನ, ಇವರೇ ಅರಿಷಡ್ ವರ್ಗಗಳು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಅದರಲ್ಲಿ ಕಾಮ ಕ್ರೋಧ ಲೋಭ, ಅದರಲ್ಲಿ ಕಾಮ ಕ್ರೋಧ, ಅದರಲ್ಲಿ ಕಾಮ ನಂಬರ್ 1 ಅದು. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. 16 ಷೋಡಶ ಕಲೆಗಳಿಂದ ಕೂಡಿರ್ತಕ್ಕಂಥ ಈ ಶರೀರದಲ್ಲಿ 6 ಮಂದಿ ಬಿಡದೆಯನ್ನ ಗೊರೈಸುವರು. ಈ ಅರಿಷಡ್ವರ್ಗಗಳಿದೆಯಲ್ಲ, ಇದು ನಮಗೆ ತೊಂದರೆ ಮಾಡ್ತಾ ಇದೆ. ಬಿಡದೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಗೊರೈಸುವರು, ಮರುಳೊಂದು ವಿಚಾರ ಮಾಡಲೀಸರು. ಭಗವಂತನ ಕಡೆಗೆ ಹೋಗಬೇಕು, ಭಗವಂತನ ವಿಚಾರ ಮಾಡಬೇಕು ಅಂದ್ರೆ ಈ ಕಾಮಕ್ರೋಧಾದಿಗಳು ವಿಷಯದ ಕಡೆ ಎಳ್ಕೊಂಡು ಹೋಗ್ಬಿಡುತ್ತೆ, ಬೇರೆ ಇನ್ನೆಲ್ಲೋ ನಮ್ಮ ಮನಸ್ಸನ್ನ ಎಳೆದು ಬಿಡುತ್ತೆ. ವಿಚಾರ ಮಾಡಲೀಸರು. ಶಾಸ್ತ್ರ ಹೇಳ್ತಾ ಇದೆ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಭಗವಂತನ ವಿಚಾರ ಮಾಡ್ರಿ ಎನ್ನುತ್ತೆ. ಆದ್ರೆ ಈ ಕಾಮಕ್ರೋಧಾದಿಗಳ ಬೇರೆ ಕಡೆ ಎಳ್ಕೊಂಡು ಹೋಗ್ತಾ ಇದೆ. ಮರುಳೊಂದು ವಿಚಾರ ಮಾಡಲೀಸರು. 6 ವಿಧದ ಸೋಪಸ್ಕರ ಒಂದಾದರೂ ಇಲ್ಲ. 6 ವಿಧದ ಸೋಪಸ್ಕರ ಆದ್ರೆ 9 ನವವಿಧ ಭಕ್ತಿ. 6 + 3 6 ವಿಧದ ಸೋಪಸ್ಕರ ಅಂದ್ರೆ ಭಗವಂತನ ಹತ್ರ ಹೋಗೋದಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು ನವವಿಧ ಭಕ್ತಿ ಒಂದಾದರೂ ಇಲ್ಲ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ 9 ವಿಧವಾಗಿರ್ತಕ್ಕಂತಹ ಭಕ್ತಿ ಏನಿದೆ, ನವವಿಧ ಭಕ್ತಿ 6 ವಿಧದ ಸೋಪಸ್ಕರಗಳು ಅಂತ ಕರೀತಾರೆ. ಭೋಗ ಮಾಡ್ತಕ್ಕಂಥ ಪದಾರ್ಥ, ಅದಕ್ಕೆ ಸೋಪಸ್ಕರ ದಾನ ಅಂತಾನೆ ಇದೆ ಸಂಸ್ಕೃತದಲ್ಲಿ. ಇದೆಲ್ಲ ಒಂದಾದರೂ ಇಲ್ಲ. ಹೋಲಿ ಒಂದಾದರೂ ಇದ್ದಿದ್ರೆ, 9 ಲಕ್ಷಣಗಳಲ್ಲಿ ಒಂದಾದರೂ ಇದ್ದಿದ್ರೆ ನಿನ್ನ ಹತ್ರ ಬರ್ಬೋದಾಗಿತ್ತು. 6 ವಿಧದ ಸೋಪಸ್ಕರ ಒಂದಾದರೂ ಇಲ್ಲ. ಇದರ ಜೊತೆಗೆ ಅರೆ ಇಬ್ಬರು ಸವತೇರು ಹೋರಾಟವೇನೆಂಬೆ. ಈ ಬುದ್ಧಿ ಇದೆಯಲ್ಲ, ಸಂಸ್ಕೃತದಲ್ಲಿ ಬುದ್ಧಿಯನ್ನ ಹೆಂಡತಿ ಅಂತ, ಹೆಂಡತಿ ಪ್ರಾಣ ಹಿಂಡುತಿ ಕೊಂಡ ಕೋತಿಯಂತೆ ಕುಣಿಸುತ್ತಿ ಅಂತ ದಾಸರ ಪುರಂದರದಾಸರು. ಈ ಬುದ್ಧಿಯನ್ನ ಹೆಂಡತಿ ಭಾಗವತದಲ್ಲೇ ಇದೆ. ಪುರಂಜನೋಪಾಖ್ಯಾನ ಅಂತ ಏನು 4th ಸ್ಕಂದದಲ್ಲಿ ಇದೆಯಲ್ಲ, ಅದನ್ನ ಬುದ್ಧಿಯನ್ನ ಹೆಂಡತಿಗೆ ಹೋಲಿಸಿದ್ದಾರೆ. ಇಲ್ಲಿ ಇಬ್ಬರು ಸವತೆಯರು, ಒಂದು ಒಳ್ಳೆ ಬುದ್ಧಿ, ಒಂದು ಕೆಟ್ಟ ಬುದ್ಧಿ. ಬುದ್ಧಿ ಒಂದೇ ಆದ್ರೂ ಕೂಡ ವಿಷಯಗಳು ಬೇರೆ ಬೇರೆ ಆಗಿದೆ. ಒಂದು ಸುಬುದ್ಧಿ, ಒಂದು ದುಷ್ಟ ಬುದ್ಧಿ. ಇಬ್ಬರು ಸವಿತೆಯರು, ಸವತಿಯರು. ಇಬ್ಬರು ಹೆಂಡತಿ ಇದ್ರೆ ಸವತಿಯರು ಅಂತಾರಲ್ಲ, ಹಂಗೆ 2 ಬುದ್ಧಿ ನಮಗೆ. ಒಂದ್ಸಲ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಬುದ್ಧಿ ಬರುತ್ತೆ, ಒಂದ್ಸಲ ಕೆಟ್ಟ ಕೆಲಸ ಮಾಡ್ಬೇಕು ಅನ್ನೋ ಬುದ್ಧಿ ಬರುತ್ತೆ. ಇದೇ ಅವರು ಹೇಳ್ತಾರೆ ದಾಸರರು. ಅರೆ ಇಬ್ಬರು ಸವತೆಯರ ಹೋರಾಟವೇನೆಂಬೆ. ಪುರಾಣಕ್ಕೆ ಹೋಗೋಣ ಅಂತ ಒಂದು ಬುದ್ಧಿ ಹೇಳುತ್ತೆ, ಇನ್ನೆಲ್ಲೋ ಹೋಗೋಣ ಅಂತ ಇನ್ನೊಂದು ಬುದ್ಧಿ ಹೇಳುತ್ತೆ. ದಾನ ಮಾಡೋಣ ಅಂತ ಒಂದು ಬುದ್ಧಿ ಹೇಳುತ್ತೆ, ಇನ್ನೇನೋ ತಗೋಣ ಅಂತ ಇನ್ನೊಂದು ಬುದ್ಧಿ ಹೇಳುತ್ತೆ. ತೀರ್ಥಯಾತ್ರೆಗೆ ಹೋಗೋಣ ಅಂತ ಒಂದು ಹೇಳುತ್ತೆ, ಇನ್ನೆಲ್ಲೋ ಹೋಗೋಣ ಅಂತ ಇನ್ನೊಂದು ಬುದ್ಧಿ ಹೇಳುತ್ತೆ. ಏಕಾದಶಿ ಉಪವಾಸ ಮಾಡೋಣ ಅಂತ ಒಂದು ಬುದ್ಧಿ ಹೇಳುತ್ತೆ, ಬೇಡ ಅಂತ ಇನ್ನೊಂದು ಹೇಳುತ್ತೆ. ಇಬ್ಬರು ಸವತೆಯರ ಹೋರಾಟ ಏನೆಂಬೆ. ತಿಕ್ಕಾಟ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಹಿಂಗ ಮಾಡ್ಬೇಕಾ, ಹಿಂಗ್ ಮಾಡ್ಬೇಕಾ, ಹಿಂಗ್ ಮಾಡ್ಬೇಕಾ, ಹಿಂಗ್ ಮಾಡ್ಬೇಕಾ, ಈ ತೊಳಲಾಟ ಬೇರೆ. 6 ಮೂಲದಿ 6 ಮಂದಿ ಬಿಡದೆ ಎನ್ನ ಘೋರೈಸುವರು, ಮರುಳೊಂದು ವಿಚಾರ ಮಾಡಲೀಸರೋ. 6 ವಿಧದ ಸೋಪಸ್ಕರ ಒಂದಾದರೂ ಇಲ್ಲ. ಅರೆ ಇಬ್ಬರ ಸವತೆಯರ ಹೋರಾಟ ಏನೆಂಬೇ. ಹೊಗೆತನದಲ್ಲಿ ಸುಖವಿಲ್ಲ. ಈ ಸಂಸಾರದಲ್ಲಿ ಏನು ಸುಖನೇ ಕಾಣ್ತಾ ಇಲ್ಲೋ ಸ್ವಾಮಿ. ಬೇಡ ಅಂದ್ರೆ ಬಿಡೋಂಗಿಲ್ಲ,
ಕೆಲವರ ಮನೆಯಲ್ಲಿ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ, ಎಲ್ಲಿಗಾನ ಹೋದ್ರೆ ಸಾಕು ಅಂತ ಇರ್ತದೆ. ಅದು ಹೊಟ್ಟೋದ್ರೆ ಸಾಕು ಅಂತ. ಎಲ್ಲಿಗೆ ಹೋಗ್ಬೇಕು? ದಿನ ಎಲ್ಲ ಮಾರನೇ ದಿನ ಬರ್ಲೇಬೇಕು ಮನೆಗೆ. ಹಂಗೆ ಮನೆ ಬಿಟ್ಟು ಹೋಗಕ್ಕಾಗತ್ತ? ಸಾಕಾಗೋದಿದೆ, ಮನೆ ಬಿಟ್ಟು ಹೊಟ್ಟೋದ್ರೆ ಸಾಕು ಅಂತ. ತಿರ್ಗಾ ಬರ್ಲೇಬೇಕಲ್ವಾ? ಅವ್ರು ಹೇಳ್ತಾ ಇದ್ದಾರೆ, ಇದು ಬಿಡನೆಂದರೆ ಒಲ್ಲೆನೆಂದರೆ ಇದು ಬಿಡದಲ್ಲ. ಭಗವಂತನ ಅನುಗ್ರಹ ಇಲ್ಲದೆ ಇದ್ರೆ ಈ ಜನನ ಮರಣ ರೂಪ ಚಕ್ರ, ಈ ಸಂಸಾರ ಎಂದೂ ಪರಿಹಾರ ಆಗುದಿಲ್ಲ, ಎಂದೆಂದೂ ಪರಿಹಾರ ಆಗುದಿಲ್ಲ. ಭಗವಂತನ ಅನುಗ್ರಹ ಇರಬೇಕು ಅನ್ನೋದನ್ನ. ಒಗೆತನದಲ್ಲಿ ಸುಖವಿಲ್ಲ, ಈ ಸಂಸಾರದಲ್ಲಿ ಸುಖ ಇಲ್ಲ. ಆದರೆ ಒಲ್ಲೆನೆಂದರೆ ನೀ ಬಿಡಲೇ ಇಲ್ಲ. ಇದು ಬಿಡದಲ್ಲ ಅಂತ ಒಂದು ಪಾಠ ಇದೆ, ನೀ ಬಿಡಲ್ಲ ಅಂತ ಒಂದು ಪಾಠ ಇದೆ. ಸಂಸಾರ ತಾನೇ ತಾನಾಗಿ ಹೋಗಲ್ಲ ಅನ್ನೋದು ಒಂದು ಪಾಠ. ನೀನು ಆ ಸಂಸಾರವನ್ನು ತೆಗೆಯಲಿಲ್ಲ ಅಂತ ಭಗವಂತನಿಗೆ ಸಂಬೋಧನೆ ಮಾಡಿದ್ರು ತಪ್ಪಲ್ಲ. ಯಾಕಂದ್ರೆ ಭಗವಂತನೇ ಸಂಸಾರವನ್ನು ಕೊಟ್ಟಿರೋದು, ಬಂಧನವನ್ನು ಕೊಟ್ಟಿರೋದು. ಹಾಗಾಗಿ ಎರಡೂ ಪಾಠ ಇದೆ. ಒಗೆತನದಲ್ಲಿ ಸುಖವಿಲ್ಲ, ಇದ ಒಲ್ಲೆನೆಂದರೆ ನೀ ಬಿಡದಲ್ಲ. ಒಗೆತನದಲ್ಲಿ ಸುಖವಿಲ್ಲ, ಜಗದೊಳು ಹಗರಣ ಮಿಗಿಲಾಯಿತು, ಜಗದೊಳು ಹಗರಣ ಮಿಗಿಲಾಯಿತು, ಪನ್ನಗ ನಗ ನಿವಾಸ. ಒಗೆತನದಲ್ಲಿ ಸುಖವಿಲ್ಲ, ಇದು ಒಲ್ಲೆನೆಂದರೆ ಬಿಡದಲ್ಲ. ಒಗೆತನದೊಳು ಸುಖವಿಲ್ಲ. ಇಷ್ಟು ಹೇಳಿ ಗೋಪಾಲದಾಸರು ಹೇಳುತ್ತಾರೆ, ಹಡೆದ ತಾಯಿ ಮಾಯದಿ ಹಿಡಿದು ಬದುಕು ಮಾಡಿಸುವಳು, ಒಡ ಹುಟ್ಟಿದೈವರು ಎನ್ನ ಕಡೆಗಣ್ಣಿಂದೀಕ್ಷಿಪರು. ಇಡೀ ಜಗತ್ತಿಗೆ ತಾಯಿ ಲಕ್ಷ್ಮೀದೇವಿ. ಹಡೆದ ತಾಯಿ ಮಾಯದಿ ಹಿಡಿದು ಬದುಕು ಮಾಡಿಸುವಳು. ಅವಳಿಗೆ ಮಾಯಾ ಅಂತಲೇ ಹೆಸರು ಲಕ್ಷ್ಮೀದೇವಿ. ಅವಳು ಆ ಮಾಯದಿಂದ ಕಟ್ಟಲ್ಪಟ್ಟಾಗೆ ನಾವು ಈ ಸಂಸಾರದಲ್ಲಿ ಬಿದ್ದಿರೋದು. ನಮ್ಮನ್ನ ಹಡೆದ ತಾಯಿ. ಈ ತಾಯಂದಿರೆಲ್ಲ ಇವಳು ಟೆಂಪರರಿ ತಾಯಂದಿರು, ಜನ್ಮ ಜನ್ಮದಲ್ಲಿ ಬೇರೆ ಬೇರೆ ತಾಯಂದಿರು ಬರ್ತಾರೆ ನಮಗೆ ಇವರೆಲ್ಲ. ಆದರೆ ನಿಜವಾಗಲೂ ತಾಯಿ ಲಕ್ಷ್ಮೀದೇವಿ. ಅಮ್ಮ ಅಂತಾನೆ ದಾಸರಾಯರು ಅವರನ್ನ ಸಂಬೋಧನೆ ಮಾಡ್ತಾರೆ. ಕವಳ ತಾಯಿ ಕವಳ ಅಮ್ಮ, ಈ ಪಾಪಿ ಪರದೇಶಿಯ ಮರೆಯಬೇಡಿರಮ್ಮ. ಜಗದಂಬ ಅಂತಾನೆ ಹೆಸರು ಲಕ್ಷ್ಮೀದೇವಿ. ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಭಗವಂತ ಹೇಳ್ತಾನೆ, ಇಡೀ ಜಗತ್ತನ್ನ ಸೃಷ್ಟಿ ಮಾಡುವವನು ನಾನು, ಹಡೆಯುವವಳು ನನ್ನ ಹೆಂಡತಿ ಲಕ್ಷ್ಮೀದೇವಿ. ಅವಳಲ್ಲಿ ನಾನು ಗರ್ಭವನ್ನ ಇಡ್ತೀನಿ. ಇಡೀ ಜಗತ್ತು 24 ತತ್ವಗಳು ಅನ್ನತಕ್ಕಂಥ ಗರ್ಭವನ್ನ ಮಹದ್ಬ್ರಹ್ಮ ಅನ್ನತಕ್ಕಂತಹ ಲಕ್ಷ್ಮೀದೇವಿಯಲ್ಲಿ ನಾನು ಇಡ್ತೀನಿ ಅಂತಾನೆ ಭಗವಂತ ಭಗವದ್ಗೀತೆಯಲ್ಲಿ. ಅವಳೇ ಪ್ರಸವಿಸೋದು. ಅದಕ್ಕೆ ಬ್ರಹ್ಮಾಂಡ ಹಿರಣ್ಯ ಗರ್ಭ ಅಂತ ಕರೀತಾರೆ. ಜಗದಂಬ ಅವಳು ಲಕ್ಷ್ಮೀದೇವಿ. ಅದಕ್ಕೆ ಅವರು ದಾಸರಾಯರು ಹೇಳ್ತಾರೆ, ಹಡೆದ ತಾಯಿ ಮಾಯದಿ ಹಿಡಿದು ಬದುಕು ಮಾಡಿಸುವಳು. ಒಬ್ಬರನ್ನೂ ಬಿಡೋದಿಲ್ಲ ಅವಳು ಲಕ್ಷ್ಮೀದೇವಿ. ಈ ಭಗವಂತ ಏನು ಮಾಡ್ತಾನೆ ಅಂದ್ರೆ, ಈ ಲಕ್ಷ್ಮೀದೇವಿಯ ಮುಖಾಂತರ ಪ್ರಕೃತಿ ತನ್ನ ಅಧೀನದಲ್ಲಿರ್ತಕ್ಕಂತಹ ಈ ಬಂಧಕ ಶಕ್ತಿ ಏನಿದೆ ಮಾಯಾ, ಇದರ ಮೂಲಕ ಪ್ರತಿಯೊಬ್ಬರನ್ನೂ ಕಟ್ಟಿಬಿಟ್ಟಿದ್ದಾನೆ ಭಗವಂತ. ಹಿಡಿದು ಬದುಕು ಮಾಡಿಸುವಳು. ಅವಳು ಹೆಂಗೆ ಬಂಧನದಲ್ಲಿಟ್ಟಾರೋ ಹಂಗೇ ನಮ್ಮ ಜೀವನ ಹೋಗುದು. ಅವಳ ಮುಖಾಂತರನೇ ಭಗವಂತ ನಮ್ಮನ್ನ ಕಟ್ಟಿರೋದು. ಹಗ್ಗ ಬೇಕಲ್ವಾ ಕಟ್ಟೋದಿಕ್ಕೆ? ಆ ಹಗ್ಗದ ಜಾಗದಲ್ಲಿರೋಳು ಅವಳು ಮಹಾಲಕ್ಷ್ಮಿ. ಕಟ್ಟೋನು ಪರಮಾತ್ಮ, ಹಗ್ಗದಿಂದ ಕಟ್ಟೋ ಹಾಗೆ ಈ ಪ್ರಕೃತಿಯಿಂದ ಬಂಧನ ಮಾಡಿದಾನೆ ಭಗವಂತ. ಹಿಡಿದು ಜಗದಂಬ ಹಡೆದ ತಾಯಿ ಮಾಯದಿ ಹಿಡಿದು ಬದುಕು ಮಾಡಿಸುವಳು. ಏನು ಸ್ವತಂತ್ರ ಇದೆ ನನಗೆ? ಕಟ್ಟಾಕಿಬಿಟ್ಟಿದ್ಯಾ ನನ್ನನ್ನು ನೀನು? ಈ ಸಂಸಾರದಲ್ಲಿ ದೂಡು ಬಿಟ್ಟಿದ್ಯಾ? ಯಾವುದೋ ಒಂದು ದೇಹ ಕೊಟ್ಟುಬಿಟ್ಟಿದ್ಯಾ ಪೂರ್ವಜನ್ಮಾರ್ಜಿತವಾಗಿರ್ತಕ್ಕಂತಹ ಕರ್ಮದಿಂದ. ಆ ನಿನ್ನ ಪತ್ನಿಯಿಂದ ನನ್ನನ್ನು ಕಟ್ಟಿಸ್ಬಿಟ್ಟಿದ್ಯಾ. ಸ್ಫೃತಾನಸೀವದ್ ದ್ವಿಪದೇ ಚತುಷ್ಪದ ಭಾಗವತ ಹೇಳುತ್ತೆ. ಹೇಗೆ ಪ್ರಾಣಿಗಳಿಗೆ ಮೂಗುದಾರ ಹಾಕ್ಬಿಟ್ಟಿಯಾರೋ ಹಾಗೆ ನಮ್ಗೆ ಮೂಗುದಾರ ಹಾಕ್ಬಿಟ್ಟಿದ್ದಾನೆ ಭಗವಂತ. ಆ ಕಡೆ ಈ ಕಡೆ ಅಲ್ಲಾಡೋ ಹಂಗಿಲ್ಲ ನಾವು.
ಒಡ ಹುಟ್ಟಿದವರು ಎನ್ನ ಕಡೆಗಣ್ಣಿಂದ ಈಕ್ಷಿಪರು. ನಮ್ಮ ಜೊತೆಗೇ ಬಂದವರು ತತ್ವಾಭಿಮಾನಿ ದೇವತೆಗಳು, ಒಡ ಹುಟ್ಟಿದವರು ಅವರು. ಅವರ ನಮ್ಮ ಜೊತೆಯಲ್ಲೇ ಬಂದವರು. ಅವರು ಮನಸ್ಸು ಮಾಡಿದರೆ ಒಳ್ಳೆ ಕಡೆಗೆ ನಮ್ಮನ್ನ ಕರೆದೊಯ್ಯಬಹುದು. ಆದರೆ ಕಡೆಗಣ್ಣಿಂದ ಈಕ್ಷಿಪರು, ತಿರಸ್ಕಾರದಿಂದ ನೋಡ್ಬಿಟ್ಟಾರೆ. ನಮ್ಮನ್ನ ಬೆಳಗ್ಗೆ ಎದ್ದು ಕೇಳ್ಕೋತೀವಿ ನಾವು, ತಾತ್ವಿಕಾ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತೂ ಭಗವಂತ ಸರ್ವೈವಹಿ. ಒಳಗಡೆ ನಿಂತು ಅವರು ಪ್ರೇರಣೆ ಮಾಡಬೇಕು. ನಮ್ಮ ಕಿವಿಗಳು, ಕಣ್ಣು, ಮೂಗು, ನಾಲಿಗೆ ಇವೆಲ್ಲ ಭಗವಂತನ ಕಡೆ ಹೋಗ್ಬೇಕಾದ್ರೆ ತತ್ವಾಭಿಮಾನಿ ದೇವತೆಗಳು ಪ್ರೇರಣೆ ಮಾಡಬೇಕು. ಇದೆಲ್ಲ ಜಡ ಇಂದ್ರಿಯಗಳು. ಈ ಇಂದ್ರಿಯಗಳೆಲ್ಲ ಜಡ. ಇದು ಸ್ವತಃ ಹೋಗೋದಿಲ್ಲ. ಕೆಟ್ಟ ಕಡೆ ಹೋಯ್ತು ಅಂದ್ರೆ ಅಸುರರು ತಳ್ತಾ ಇದ್ದಾರೆ ಅಂತ ಅರ್ಥ. ಒಳ್ಳೆ ಕಡೆ ಹೋಗ್ತಾ ಇದೆ ಅಂದ್ರೆ ದೇವತೆಗಳು ತಳ್ತಾ ಇದ್ದಾರೆ ಅಂತ ಉಪನಿಷತ್ತಿನ ಕಥೆ ಇದೆ. ಉಪನಿಷತ್ತಿನಲ್ಲಿ ಈ ಕಥೆ ಇದೆ, ತೋರಿಸ್ತಾರೆ ವಾದರಾಜ ಸ್ವಾಮಿಗಳು ಉಪನಿಷತ್ ಕಥೆಯನ್ನ. ಅವರೆಲ್ಲ ಒಂದ್ಸಲ ಉಪಾಸನ ಮಾಡ್ಬೇಕಾದ್ರೆ ಯಾವ ಪ್ರತಿಮಾದಲ್ಲಿ ಮಾಡಬೇಕು ಅಂತ ನಿಶ್ಚಯ ಮಾಡಿ ಉದ್ಗೀತ ನಾಮಕ ಪರಮಾತ್ಮನನ್ನ ಉಪಾಸನೆ ಮಾಡಬೇಕು ಅಂತ ದೇವತೆಗಳೆಲ್ಲ ಪರಾಭವ. ಒಂದ್ಸಲ ಸೋತೋದ್ರು ದೇವತೆಗಳೆಲ್ಲ ಯುದ್ಧದಲ್ಲಿ. ಏನಾದರೂ ಮಾಡಿ ಬಲ ಜಾಸ್ತಿ ತಗೋಬೇಕು ಈ ದೈತ್ಯರಿಗೆ ಅಂತ ಹೇಳಿ ಪರಮಾತ್ಮನನ್ನ ಉಪಾಸನೆ ಮಾಡೋಕ್ಕೋಸ್ಕರ ಉದ್ಗೀತ ಅಂತಕ್ಕಂಥ ಭಗವಂತನನ್ನ ಉಪಾಸನೆ ಮಾಡಿದ್ರು. ಪ್ರತಿಮಾ ಯಾವುದು ಭಗವಂತನನ್ನ ಆವಾಹನೆ ಮಾಡೋದಿಕ್ಕೆ ಅಂತ ಹೇಳಿ ಚಂದ್ರನನ್ನ ಇಟ್ಕೊಂಡ್ರು, ಮೊದಲು ಸೂರ್ಯನನ್ನ ಇಟ್ಕೊಂಡ್ರು, ಅಗ್ನಿಯನ್ನ ಇಟ್ಕೊಂಡ್ರು. ಆ ಪ್ರತಿಮೆಯನ್ನ ಅಶುದ್ಧ ಮಾಡಿಬಿಟ್ರು ದೈತ್ಯರು. ಬಂದು ಒಳಗಡೆ ಪ್ರವೇಶ ಮಾಡಿಬಿಡ್ತಾರೆ. ಈ ಬೇರೆ ದೇವತೆಗಳಿಗೆಲ್ಲ ಕಲಿ ಪ್ರವೇಶ ಮಾಡಿಬಿಡ್ತಾನ ಅವನು. ಎಲ್ಲ ಪ್ರವೇಶ ಮಾಡಿಬಿಟ್ರು. ಆ ಪ್ರತಿಮಾ ಅಶುದ್ಧ ಆಗೋಯ್ತು. ಅಶುದ್ಧವಾದ ಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನ ಇರೋದಿಲ್ಲ. ಇವರು ಒಂದು ಪ್ರತಿಮೆ ಮಾಡ್ಕೊಂಬೋದು, ಉಪಾಸನೆ ಮಾಡಕ್ಕೆ ಶುರು ಮಾಡೋದು. ಅವ್ರಿಗೆ ಗೊತ್ತಾಯ್ತು ಇವರು ಪೂಜೆ ಮಾಡ್ತಾ ಇದ್ದಾರೆ ಅಂತ ಆ ಪ್ರತಿಮಾವನ್ನ ಅಶುದ್ಧ ಮಾಡ್ಬಿಡೋದು. ಈಗ ಹೋಮಕುಂಡ ಅಶುದ್ಧ ಮಾಡಿದ್ರೆ ಹೋಮ ಏನ್ ಮಾಡ್ತೀರಾ? ಮಡಿಲಿ ಪೂಜೆ ಮಾಡ್ತಾ ಇದ್ರೆ ಮುಟ್ಟು ಬಿಟ್ರೆ ಏನ್ ಮಾಡ್ತೀರಾ? ತಿರ್ಗಾ ಮಡಿ ಮಾಡ್ಕೊಂಡ್ ಬರ್ಬೇಕಲ್ವಾ? ತದ್ವತ್. ಅದಕ್ಕೆ ಆ ಸಂದರ್ಭದಲ್ಲಿ ಬರೀತಾರೆ, ಈಗ ಕಣ್ಣಿಗೆ ಅಭಿಮಾನಿ ಸೂರ್ಯ, ಶ್ರೋತ್ರಾಭಿಮಾನಿ ಚಂದ್ರ, ವಾಗಭಿಮಾನಿ ಅಗ್ನಿ ದೂಷಣೆ ಮಾಡಿಬಿಟ್ರು ಬಂದು. ಅದಕ್ಕೆ ನಮ್ಮಲ್ಲಿ ಒಳ್ಳೆ ಮಾತು ಬರುತ್ತೆ, ಕೆಟ್ಟ ಮಾತು ಬರುತ್ತೆ. ನೋಡಿ, ಒಂದೇ ಬಾಯಿ, ಒಳ್ಳೆ ಮಾತು ಆಡ್ತೀವಿ, ಕೆಟ್ಟ ಮಾತು ಆಡ್ತೀವಿ. ಒಂದೇ ಕಿವಿ, ಒಳ್ಳೆದು ಕೇಳ್ತೀವಿ, ಕೆಟ್ಟದು ಕೇಳ್ತೀವಿ. ಒಂದೇ ಕಣ್ಣು, ಕೆಟ್ಟದು ನೋಡ್ತೀವಿ, ಒಳ್ಳೇದು ನೋಡ್ತೀವಿ. ಒಂದೇ ನಾಸಿಕ ನಮಗಿರೋದು, ಕೆಟ್ಟದು ಆಗ್ರಹಣ ಮಾಡ್ತೀವಿ, ಒಳ್ಳೇದು ಆಗ್ರಹಣ ಮಾಡ್ತೀವಿ. ಅದು ಕೆಟ್ಟದ ಆಗ್ರಹಣ ಮಾಡಿಸೋದು ದೈತ್ಯರು, ಒಳ್ಳೇದು ಆಗ್ರಹಣ ಮಾಡಿಸೋದು ದೇವತೆ. ಇವತ್ತು ಕತೆ ಕೇಳ್ತಾ ಇದ್ದೀರಾ, ಭಾಗವತ ಅಥವಾ ಸಾರೋದ್ಧಾರ ಅಥವಾ ಗೋಪಾಲದಾಸರ ಕೀರ್ತನೆ. ಒಳಗಡೆ ತತ್ವಾಭಿಮಾನಿ ದೇವತೆಗಳು ನಮ್ಮ ಈ ಕಿವಿಯನ್ನ ಅಥವಾ ವಾಗೇಂದ್ರಿಯವನ್ನ ಭಗವಂತನ ಕಡೆ ಪ್ರೇರಣೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಇವತ್ತು ಕೇಳ್ತಾರೆ. ಇಲ್ಲರೆ ಕೆಟ್ಟ ಮಾತು ತಿರ್ಗಾ ಏನೋ ಬರುತ್ತೆ ಮನೆಗೆ ಹೋದ್ಮೇಲೆ, ಅವಾಗ ದೈತ್ಯರು ಪ್ರವೇಶ ಮಾಡ್ತಾರೆ. ಭಗವದ್ಗೀತೆಯಲ್ಲಿ ಹೇಳ್ತಾನೆ ಮಾತನ್ನ, ಉಪನಿಷತ್ತೇ ಹೇಳುತ್ತೆ. ಹಾಗೆ ಅವ್ರು ಹೇಳ್ತಾರೆ, ಭಗವಂತನ ಕಡೆ ಹೋಗಬೇಕಾಗಿತ್ತು ನಾವು, ಒಡ ಹುಟ್ಟಿದವರು ಎನ್ನ ಕಡೆಗಣ್ಣಿಂದ ಈಕ್ಷಿಪರು. ತಿರಸ್ಕಾರ ಮಾಡ್ಬಿಡ್ತಾರೆ, ಸುಮ್ಮನೆ ಹಿಂಗ್ ನೋಡಿ ಬಿಟ್ಟು ಬಿಡ್ತಾರೆ. ಕಡೆಗಣ್ಣಿಯಲ್ಲೇ ಏಕೆ ನೋಡಬಿಡುವೆ ಅಂತಾರೆ ದಾಸರಾಯರು. ನನ್ನನ್ನ ಕಡೆಗಣ್ಣಿಂದ ನೋಡಿ ತಿರಸ್ಕಾರ ಮಾಡಬೇಡ, ಹೋಗ್ಲಪ್ಪ ನಮ್ಮ ಸ್ವಾಮಿ ಇದಾನಲ್ಲ. ಇಷ್ಟಾಗಿದ್ರೂ ಕೂಡ ನಾವಿವತ್ತು ಬದುಕಿದೀವಿ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಾ ಇರೋದು ಯಾರು ಗೊತ್ತಾ? ಬಿಡದೆ ಹತ್ತಿರ ಕಾದಿಪ್ಪ ನುಡಿಸನು ಹಿರಿಯಣ್ಣನವನ. ಯಾಕೆ ಅವರು ಪ್ರೇರಣೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಅವರು ಸ್ವತಃ ಪ್ರೇರಣೆ ಮಾಡಕ್ಕೆ ಸಾಧ್ಯವಿಲ್ಲ. ಹಿರಿಯಣ್ಣ ಅಂದ್ರೆ ವಾಯುದೇವರು, ಎಲ್ಲರಿಗಿಂತ ದೊಡ್ಡ ಸಹೋದರ. ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರು ಪ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಅಂತ ಹೇಳಿ ವಾಯುಸ್ತುತಿ ಹೇಳದಂಗೆ ಅವರ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಕೂಡ ಹಿರಿಯಣ್ಣ ನುಡಿಸನು. ನೋಡ್ರಿ, ಅವ್ರು ಹೇಳ್ತಾರೆ, ಬಿಡದೆ ಹತ್ತಿರ ಕಾದಿಪ್ಪ ನುಡಿಸನು ಹಿರಿಯಣ್ಣನವನು. ಅವನ ಮಡದಿಯ ತ್ಯಾಗಕ್ಕೇನೆಂಬೆ ತನ್ನ ಒಡವೆ ದೇಶವೀಯಳೋ. ಅದೇ ವಾಯುದೇವರ ಪತ್ನಿ ಮಡದಿ ಭಾರತೀ ದೇವಿ. ಆ ಹಿರಿಯಣ್ಣನ ಮಡದಿ ಇದ್ದಾಳಲ್ಲ, ಅತ್ತಿಗೆ,
ಆ ಭಾರತೀ ದೇವಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಅವಳ ತ್ಯಾಗಕ್ಕೆ ಏನೆಂಬೆ, ಅವಳು ಮನಸ್ಸು ಮಾಡಿದರೆ ಬೇಕಾದ್ದು ಕೊಡ್ಬೋದು. ಭಾರತೀ ದೇವಿ ಏನಿದ್ದಾಳೆ, ಇವರೆಲ್ಲರನ್ನ ನಿಯಮನ ಮಾಡತಕ್ಕಂತಹ ಈ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನ, ಪ್ರಾಣದೇವರನ್ನ ಬಿಟ್ಟು, ತಮ್ಮಿಂದ ಮೇಲೆ ಇರ್ತಕ್ಕಂತಹ ಬ್ರಹ್ಮವಾಯುಗಳನ್ನ ಬಿಟ್ಟು, ಕೆಳಗಡೆ ಇರ್ತಕ್ಕಂಥ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನ ನಿಯಮನ ಮಾಡುವವಳವಳು ಭಾರತೀ ದೇವಿ. ಅವಳ ತ್ಯಾಗಕ್ಕೆ ಏನೆಂಬೆ, ಬೇಕಾದ್ದು ಅನುಗ್ರಹ ಮಾಡಬಹುದು ಅವಳು ಮನಸ್ಸು ಮಾಡಿದರೆ. ವಾಯುದೇವರು ನಮ್ಮ ಬಾಯಲ್ಲಿ ಬೇಕಾದಷ್ಟು ನುಡಿಸಬಹುದು ಅನುಗ್ರಹ ಮಾಡಿದರೆ, ಆದರೆ ನಮಗೆ ನುಡಿಸ್ತಾ ಇಲ್ಲ ಭಗವಂತ. ಹೇ ಪನ್ನಗನಗ ನಿವಾಸ, ಹೇ ಶೇಷಾಚಲ ನಿವಾಸ, ನಿನ್ನ ಮಗನಾದ ನಮ್ಮ ಹಿರಿಯ ಅಣ್ಣನಾದ ವಾಯುದೇವರು ಈ ತತ್ವಾಭಿಮಾನಿ ದೇವತೆಗಳಲ್ಲಿ ನಿಂತು ನುಡಿಸ್ತಾ ಇಲ್ಲ, ನೋಡಿಸ್ತಾ ಇಲ್ಲ. ಅವನ ಪತ್ನಿ ಚತುರ್ವಿಂಶತಿ ತತ್ವಗಳಿಗೆ ಗುರುವೆನುಪ ಮಾರುತನ ನಿಜ ಪತ್ನಿ ಭಾರತೀ ದೇವಿ. ಅವಳು ಮನಸ್ಸು ಮಾಡಿದ್ರೆ ಬೇಕಾದ್ದು ಮಾಡಬಹುದು, ಬೇಕಾದ್ದು ಮಾಡಬಹುದು. ಹೆಂಗೆ ಚೆನ್ನಾಗಿ ಬದುಕೋದಿಕ್ಕೆ, ಮತಿವಂತ ಜನರನ್ನು ಮಾನ್ಯಗೊಳಿಸುವಂತ ಜಿತವಾದ ಭಾಗ್ಯವಿಯೇ ನಿಕಾಯೆ ಶರಣು ಜನರನ್ನೆಲ್ಲ. ಕಾಮಾದಿಗಳನ್ನೆಲ್ಲ ನೇಮಾದಿ ಗೆಲ್ಲುವಂತ ಪ್ರೇಮ ಕವಚ ತೊಡಿಸೆ ಉದ್ಧರಿಸೆ. ಹೇ ಮಾ ಕಾಮಿನಿ ಭೂಮಿ ಹೇಯಾವೆಂದೆನಿಸೆ ನೀ, ಸೋಮಶೇಖರನ ಜನನೀ ಕಲ್ಯಾಣಿ ಶರಣು ಜನರಿಗೆಲ್ಲ. ಮಾತೆ ಎನ್ನದು ಒಂದು ಮಾತು ಲಾಭಿಸುವುದು, ವತನ ನಿಜ ದಯಿತೆ ಪ್ರಖ್ಯಾತೆ. ದಾತಾ ಶ್ರೀವರದ ಗೋಪಾಲ ವಿಠಲನ ಅತುಮದೊಳು ನಿಲ್ಲಿಸೆ ಸುಮನಸೆ. ವರದ ಗೋಪಾಲ ಅಂತ ಅದೇನು ಇವರು ಬರೆದಿದ್ದೋ ಅಥವಾ ಇವರು ತಮ್ಮಂತ್ರ ಬರೆದಿದ್ದೋ, ಇಲ್ಲಿ ಏನ್ ತೊಂದರೆ ಇಲ್ಲ ನಮಗೆ, ಅವರೇ ಬರೀತಾರೆ. ಮಾತೆ ಎನ್ನದು ಒಂದು ಮಾತು ಲಾಲಿಸುವುದು, ವತನ ನಿಜ ದಯಿತೆ ಹಿರಿಯಣ್ಣನ ಮಡದಿ, ವತನ ನಿಜ ದಯಿತೆ ಪ್ರಖ್ಯಾತೆ. ನನ್ನ ಮಾತು ಕೇಳಮ್ಮ ದಯವಿಟ್ಟು, ನನ್ನ ಮಾತನ್ನ ಕೇಳಿ. ಮತಿವಂತ ಜನರನ್ನ ಮಾನ್ಯಗೊಳಿಸುವಂತ ಜಿತವಾದ ಭಾಗ್ಯವಿಯೇ, ಜ್ಞಾನಿಗಳನ್ನ ಸತ್ಕಾರ ಮಾಡುವ, ಜ್ಞಾನಿಗಳನ್ನ ಗೌರವಿಸುವ ಒಳ್ಳೆ ಭಾಗ್ಯ ಕೊಡು ಅಂತ ಕೇಳ್ತಾರೆ ಅವರು ದಾಸರಾಜರು. ಆದರೆ ಅವಳು ಕೊಟ್ಟೇ ಇಲ್ಲ. ಅದು ಒಡವೆ, ಅವಳಿಗೆ ಸಂಬಂಧಪಟ್ಟ ವಸ್ತು ಅದು. ಹೇಗೆ ಒಡವೆಯನ್ನ, ಸ್ವಂತ ಒಡವೆಯನ್ನ ಬೇರೆಯವರಿಗೆ ಕೊಡೋದಿಲ್ಲ. ನಮಗೆ ಯಾವುದು ತುಂಬಾ ಮುಖ್ಯನೋ ಅದು ಬಿಟ್ಟುಕೊಟ್ಟು ಬೇರೆ ಯಾವುದೋ ಕೊಟ್ಟಿರ್ತಾರೆ, ಅದು ನಮ್ಮ ಒಡವೆ ಕೊಡೋದಿಲ್ಲ ಅವರು. ಅಕಸ್ಮಾತ್ ಕಳೆದೋದ್ರೆ ನಮ್ದು ಹೊಟ್ಟೋಗುತ್ತಲ್ಲ ಅಂತ. ಅವಳ ಒಡವೆ ಅದು, ಅವಳು ಕೊಡ್ತಕ್ಕಂಥ ಭಾಗ್ಯ ಅದು. ಭವತಿಯದನುಭಾವಾದೆಡಮು ಕೋಪಿ ವಾಗ್ಮಿ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಲಿ. ಸಕಲ ವಚನ ಚೇತೋ ದೇವತಾ ಭಾರತಿ, ಸಾ ಮಮ ವಚಸಿರಿ ದತ್ತ ಸನ್ನಿಧಿಂ ಮಾನಸೇ ಚ. ಟೀಕಾಕೃತ್ಪಾದರು ಸ್ತೋತ್ರ ಮಾಡ್ತಾರ್ರಿ, ಭಾರತೀ ದೇವಿಯ ಅನುಗ್ರಹ ಇಲ್ಲದೆ ಇದ್ರೆ ಯಾರು ಮಾತಾಡಕ್ಕೆ ಯಾರು ಸಾಧ್ಯ? ಮಾತೇ ಹೊರಡೋದಿಲ್ಲ ಒಬ್ಬರಲ್ಲೂ ಕೂಡ. ಅದು ಅವಳ ಅನುಗ್ರಹ ಇದ್ರೆ. ಎಡಮೂಕೋಪಿ ವಾಗ್ಮಿ ಭವತಿ, ಮೂಕ ಕಿವುಡ ಅಥವಾ ಹುಟ್ಟಿನಿಂದಲೇ ಮೂಕ, ಎಡಮೂಕ, ಅವನು ಕೂಡ ಮಹಾವಾಗ್ಮಿ ಆಗ್ಬಿಡ್ತಾನೆ. ಯದ್ ಅನುಗ್ರಹ. ನನಗೆ ಅನುಗ್ರಹ ಮಾಡಲಿ ಭಾರತೀ ದೇವಿ ಇಂಥ ಟೀಕಾರಾಯರು ನ್ಯಾಯಸುಧಾದಲ್ಲಿ ಪ್ರಾರಂಭದಲ್ಲೇ ಬರೀತಾರೆ. ಆದರೆ ಇವತ್ತು ಅವಳ ಒಡವೆ ನಮಗೆ ಕೊಡ್ತಾ ಇಲ್ಲ. ಅವಳ ಒಡವೆ ಅಂದ್ರೆ ಅವಳ ಸಾಮರ್ಥ್ಯ, ಅವಳ ಮಹಿಮೆ. ಭಗವನ್ ಅದೇನದು, ಆತುಮದಲ್ಲೂ ನಿಲ್ಲಿಸೆ. ದಾತ ವರದ ಗೋಪಾಲ ವಿಠಲನ ಆತುಮದೊಳು ನಿಲ್ಲಿಸೆ. ನನ್ನ ಮನಸ್ಸಿನಲ್ಲಿ ನಿಲ್ಲಿಸ್ಬಿಡು ತಾಯಿ ಅಂತ ಕೇಳ್ತಾ ಇದೀವಿ ನಾವು ಅವಳನ್ನ. ಆದರೆ ಅವಳಿಗೆ ಶಕ್ತಿ ಇದೆ, ಅವಳಿಗೆ ಯೋಗ್ಯತೆ ಇದೆ, ಭಗವಂತನ ಅನುಗ್ರಹದಿಂದ ಆ ಸಾಮರ್ಥ್ಯ ಹೊಂದಿದಾಳೆ ಅವಳು. ಆದರೆ ಈ ಕಠಿಣಾಭವದೊಳಗೆ ಅವರು ತೋರಿಸ್ತಾರೆ, ಈ ಕಷ್ಟಗಳ ಪರಂಪರೆಯನ್ನು ನಾಶ ಮಾಡು ಅಂತ ಕೇಳ್ತಾರೆ. ಆದರೆ ಅವಳಿನ್ನ ಒಡವೆ ಕೊಟ್ಟಿಲ್ಲ ನಮಗೆ. ಒಂದು ಸ್ವಲ್ಪ ನೆನ ಕೊಡಮ್ಮ ಅಂದಾಗ ತನ್ನ ಒಡವೆ ದೇಶ ಬೀಯಳು. ಅವಳ ಅನುಗ್ರಹ ಆಗಿಲ್ಲ ಅಂತ ಅರ್ಥ. ಭಾರತೀ ದೇವಿ ಅನುಗ್ರಹ ಆಗಿಲ್ಲ, ನಮ್ಮ ಹಿರಿಯಣ್ಣನಾಗಿರ್ತಕ್ಕಂತಹ ವಾಯುದೇವರ ಅನುಗ್ರಹ ಆಗಿಲ್ಲ. ಆ ವಾಯುದೇವರ ಅನುಗ್ರಹದಂತೆ, ಅವರ ಆಜ್ಞೆಯಂತೆ ನಡೆಯುವ ತತ್ವಾಭಿಮಾನ ದೇವತೆಗಳು ನನ್ನನ್ನ ನಿನ್ನ ಹತ್ರ ಕಳಿಸಿಲ್ಲ. ನನ್ನ ಸ್ಥಿತಿ ಏನು ಭಗವಂತ? ನಿನ್ನ ಪತ್ನಿ ಕಟ್ಟಾಕ್ಬಿಟ್ಟಿದ್ದಾಳೆ ನನ್ನನ್ನ, ಮಾಯಾದೇವಿ ಕಟ್ಟಾಕಿದ್ದಾಳೆ.
ತತ್ವಾಭಿಮಾನಿ ದೇವತೆಗಳು ನಿನ್ನ ಹತ್ರ ಕಳಿಸ್ತಾ ಇಲ್ಲ. ನಿನ್ನ ಮಗ ಹಿರಿಯಣ್ಣ ಅವನು ನನ್ನನ್ನು ಕಡೆಗಣಿಸ್ಬಿಟ್ಟಿದ್ದಾನೆ. ಅವನ ಹೆಂಡತಿ ನನಗೆ ಅನುಗ್ರಹ ಮಾಡಿಲ್ಲ. ಇನ್ನು ನಾನು ಈ ಸಂಸಾರದಿಂದ ಬದುಕುವುದು ಹೇಗೆ, ಆಚೆಗೆ ಬರೋದು ಹೇಗೆ? ಎಂತಹ ಸುಂದರ ನುಡಿಯನ್ನ ಹೇಳುತ್ತಾರೆ ಅವರು ಗೋಪಾಲದಾಸರು. ಅತ್ತೆ ಅತ್ತಿಗೆಯು ಎನ್ನ ಸುತ್ತಮುತ್ತ ಕಾದು ಕಟ್ಟಿ ಎತ್ತ ಹೋಗಲೀಸರು, ನಿನ್ನತ್ತ ಬಾರಲೀಸರು. ಅತ್ತೆ ಅತ್ತಿಗೆ ಅಂದ್ರೆ ಮನಸ್ಸು ಮತ್ತು ಚಿತ್ತ. ನಮ್ಮ ಮನಸ್ಸು ಯಾವಾಗಲೂ ಭಗವಂತನ ಹತ್ರ ಇರಬೇಕು. ನಮ್ಮ ಚಿತ್ತ ಅಂದ್ರೆ ಹಿಂದಿನ ಸ್ಮರಣೆ ಮಾಡ್ತಾ ಇರಬೇಕು. ಮನಸ್ಸು ಭಗವಂತನ ಹತ್ರ ಹೋಗಬೇಕು. ಚಿತ್ತ ಅಂದ್ರೆ ಹಿಂದಿನದು ಸ್ಮರಣೆ ಮಾಡತಕ್ಕಂತಹ ಪೋರ್ಷನ್ಗೆ ಚಿತ್ತ ಅಂತ ಕರೀತಾರೆ. ಅದು 5 ಭಾಗ. ಅದು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತ ಅಂತ 5 ಮನಸ್ಸಿನ ವಿಕಾರಗಳು, ಮನಸ್ಸಿನ ವಿಭಾಗಗಳದು. ಓಂ ಪಂಚವೃತ್ತಿ ಮನೋವದ್ವ್ಯಪದಿಶ್ಯತೆ ಓಂ ಅಂತ ಒಂದು ಸೂತ್ರ ಇದೆ. ಮನೋವತ್ ಸೂತ್ರಕಾರರೇ ಹೇಳುತ್ತಾರೆ, ಹೇಗೆ ಮನಸ್ಸು 5 ಪ್ರಕಾರವಾಗಿ ಕೂಡಿದೆಯೋ, 5 ವಿಭಾಗದಿಂದ ಕೂಡಿದೆಯೋ, ಒಂದೇ ಮನಸ್ಸು, ಅದರಲ್ಲಿ 5 ಪೋರ್ಷನ್ ಇದೆ. ಮನಸ್ಸು ಅಂತ ಒಂದು, ಅದು ಸಂಕಲ್ಪ ವಿಕಲ್ಪ, ಇಂಥದ್ದು ಮಾಡ್ತೀನಿ ಇಂಥದ್ದು ಮಾಡೋದಿಲ್ಲ ಅಂತ ಡಿಸೈಡ್ ಮಾಡೋದಿದೆಯಲ್ಲ ಮನಸ್ಸು. ಅದು ಸಂಕಲ್ಪ ವಿಕಲ್ಪಗಳಿಗೆ ಕಾರ್ಯ ಮಾಡೋದು ಮನಸ್ಸು. ಅದರಲ್ಲಿ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಎರಡು ಮಾಡಿಬಿಡುತ್ತೆ. ಈ ಒಳ್ಳೇದು ಕೆಟ್ಟದ್ದು ಎರಡು ನಿಶ್ಚಯ ಮಾಡಿಬಿಡುತ್ತೆ. ಇದು ಡಿಸೈಡ್ ಮಾಡಿಬಿಡುತ್ತೆ. ಇದು ಈ ಮನಸ್ಸು ಇಚ್ಛೆ ಬಿಟ್ಬಿಡುತ್ತೆ. ಆದರೆ ಬುದ್ಧಿ ಹೇಳುತ್ತೆ ಇಂಥದ್ದು ಮಾಡಬಾರದು, ಇದು ಮಾಡಬಾರದು, ಇದು ಕೆಟ್ಟದು, ಇದು ಮಾಡಬಾರದು, ಇದು ಕೆಟ್ಟದ್ದು. ಬುದ್ಧಿಯಲ್ಲಿ ತನು ಮನುವ ತಿದ್ದುಕೊಳ್ಳಲೇಬೇಕು. ದಾಸರಾಯರು ಹೇಳ್ತಾರೆ, ಮನಸ್ಸು ಏನ್ ಬೇಕಾದ್ರೆ ಮಾಡ್ಬಿಡುತ್ತೆ. ತಿನ್ಬೋಣ ಇವತ್ತು ಏಕಾದಶಿ, ಬುದ್ಧಿ ಹೇಳುತ್ತೆ ತಿನ್ನಬಾರ್ದು, ಇವತ್ತು ಏಕಾದಶಿ ತಿನ್ನಬಾರ್ದು. ಈ ಮನಸ್ಸು ಹೇಳುತ್ತೆ ಪರವಾಗಿಲ್ಲ ತಿನ್ಬೋಣ, ಆಸೆ ಆಗ್ತದೆ, ನೀರು ಕುಡಿಬೋಣ, ಕುಡಿಬಾರ್ದು ಅನ್ನತ್ತೆ ಈ ಬುದ್ಧಿ. ಬುದ್ಧಿ ನಿಶ್ಚಿತವಾಗಿರ್ತಕ್ಕಂಥದ್ದು ಬುದ್ಧಿ, ಚಂಚಲವಾಗಿರ್ತಕ್ಕಂಥದ್ದು ಮನಸ್ಸು. ಅಹಂಕಾರ ತಂದುಕೊಡ್ತದ್ದು, ನಾನು ಅನ್ನತಕ್ಕಂಥದ್ದು ತಂದುಕೊಡೋದು ಈ ಅಹಂಕಾರ. ಚಿತ್ತ ಅಂದ್ರೆ ಹಿಂದಿನದು ಜ್ಞಾಪಿಸ್ಕೋತೀವಲ್ಲ ಅದು ಚಿತ್ತ, ತುಂಬಾ ಹಿಂದಿನದು ಜ್ಞಾಪಿಸ್ಕೋತೀವಲ್ಲ ಅದು ಚೇತನ. ನೋಡಿ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಇದು ಪಂಚವೃತ್ತಿ, ಮನಸ್ಸಿನ 5 ವೃತ್ತಿಗಳು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಮನಸ್ಸಿನಲ್ಲಿ ಮನಸ್ಸು ಮತ್ತು ಚಿತ್ತ. ಅತ್ತೆ ಅತ್ತಿಗೆಯು ಎನ್ನ ಸುತ್ತಮುತ್ತ ಕಾದು ಕಟ್ಟಿ ಎತ್ತ ಹೋಗಲೀಸರು. ಬರೀ ಹಿಂದಿಂದ ಯಾವ್ದೋ ಜಗತ್ತಿಂದೇ ಜ್ಞಾಪಿಸ್ಕೊತಾ ಇರ್ತೀವಿ. ಹಂಗಿದ್ದೆ, ಹಿಂಗಿದ್ದೆ, ಹಂಗ್ ಮಾಡ್ತಾ ಇದ್ದೆ, ಹಿಂಗ್ ಮಾಡ್ತಾ ಇದ್ದೆ, ಹಂಗಿತ್ತು ಹಿಂಗಿತ್ತು, ಹಂಗಿದ್ದೆ, ಚಿಕ್ಕವರಾಗಿದ್ದಾಗ ಹಂಗಿದ್ದೆ, ಹಿಂಗಿತ್ತು. ದೇವರ ಕಡೆ ಗಮನನೇ ಹೋಗೋದಿಲ್ಲ. ಹೋದ ವರ್ಷ ಹಂಗಾಯ್ತು, ಈ ವರ್ಷ ಹಿಂಗಾಯ್ತು, ಇದು ಜಗತ್ತಿಂದೇ. ಇದು ಚಿತ್ತ. ಇನ್ನು ಮನಸ್ಸಂತೂ ಭಗವಂತನ ಕಡೆ ಹೋಗೋದೇ ಇಲ್ಲ. ಅತ್ತೆ ಅತ್ತಿಗೆಯು ಎನ್ನ ಸುತ್ತಮುತ್ತ ಕಾದು ಕಟ್ಟಿ ಎತ್ತ ಹೋಗಲೀಸರೋ. ನಿನ್ನ ಹತ್ರ ಹೋಗೋಣ ಅಂದ್ರೆ ಬೇಡ ಅಂತಾರೆ. ಏನೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಡ್ಡಿಯನ್ನ ತಗೊಂಡ್ಬರ್ತಾರೆ. ಈ ಮನಸ್ಸು ಅದೇ ಕಡೆ ಹೋಗುತ್ತೆ. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸ ವಾಸ ಗೌರೀಶ ಈಶ. ದಾಸರಾಯರು ಯಾಕೆ ಪ್ರಾರ್ಥನೆ ಮಾಡ್ತಾರೆ? ಅದಾಗದೆ ಹೋಗೋದಾದ್ರೆ ಪ್ರಾರ್ಥನೆ ಯಾಕೆ ಮಾಡಬೇಕು? ಹೋಗೋದಿಲ್ಲ ಅಂತಾರೆ ಅವರು, ಬೇರೆ ಕಡೆನೇ ಹೋಗ್ತಾ ಇದೆ. ಅಂತಹ ಮಹಾನುಭಾವರು ರುದ್ರದೇವರು. ಅಂತಹ ರುದ್ರದೇವರ ಅನುಗ್ರಹದಿಂದ ಈ ಮನಸ್ಸನ್ನ ಅವರ ಅಧೀನದಲ್ಲಿರೋದು. ಅಂತಹ ರುದ್ರದೇವರ ಅಧೀನದಲ್ಲಿರ್ತಕ್ಕಂಥ ಈ ಮನಸ್ಸನ್ನ ಅನ್ಯನಲ್ಲವೋ ನಾನು ಗುರುವೆಂಬೆ ನಿನ್ನ ಇನ್ನಾದರೂ ತೋರು ಧೀರ ಮುಕ್ಕಣ್ಣ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ ಚನ್ನ ಪ್ರಸನ್ನ ಶ್ರೀ ಹಯವದನನ್ನ ಅನುದಿನ ನೆನೆವಂತೆ ಮಾಡೋ ನೀ ಅನ್ನ ಅನ್ಯನಲ್ಲವೋ ನಾನು ಗುರುವೆಂಬೆ ನಿನ್ನ. ವದರಾಜ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ. ಇಲ್ಲಿ ಹೋಗ್ಬೇಕು. ಈ ಮನಸ್ಸಿಗೆ ಮಾಧವ ಬರಬೇಕು, ನಮಗೆ ರಮಾಪತಿ ಬರಬೇಕು. ಆದರೆ ಅವರ ಅನುಗ್ರಹ ಆಗಿಲ್ಲ ನನಗೆ. ನಿನ್ನ ಮೊಮ್ಮಕ್ಕಳಾಗಿರ್ತಕ್ಕಂತಹ ರುದ್ರದೇವರ ಅನುಗ್ರಹ ಆಗಿಲ್ಲ. ಅವರ ಪತ್ನಿ ಆಗಿರ್ತಕ್ಕಂಥ ಪಾರ್ವತಿ ಅನುಗ್ರಹ ಆಗಿಲ್ಲ ನನಗೆ. ಏನು ಮಾಡಲಿ ನಾನು? ಅತ್ತಿಗೆಯರು ಎನ್ನ ಸುತ್ತಮುತ್ತ ಕಾದು ಕಟ್ಟಿ ಎತ್ತ ಹೋಗಲೀಸರು, ನಿನ್ನತ್ತ ಬಾರಲೀಸರು.
ನಿನ್ನ ಹತ್ರ ಹೋಗೋಣ ಅಂತ ಆಸೆ ನನಗೆ, ನನ್ನ ಮನಸ್ಸಿಗೆ. ಆದರೆ ಇವರಿಬ್ರು ಏನು ಮಾಡ್ಬಿಟ್ಟಿದ್ದಾರೆ, ಈ ಮನಸ್ಸು ಚಿತ್ತ ಹಿಂದಿಂದು ಸ್ಮರಣೆ ಮಾಡೋಣ ಅಂದ್ರೆ ಪುರಾಣದ ಸ್ಮರಣೆ ಬರಲ್ಲ, ಬರೀ ಯಾವ ಹಿಂದಿನ ಕಥೆಯ ಸ್ಮರಣೆ ಬರುತ್ತೆ ಹೊರತು ನಿನ್ನ ಹತ್ರ ಹೋಗಲೀಸರು. ಏನೇನು ಮಾಡಿದ್ರು ಕೂಡ ನಿನ್ನ ಸ್ಮರಣೆ ಬರ್ತಾ ಇಲ್ಲ, ಏನೇನು ಮಾಡಿದ್ರು ಕೂಡ ಮನಸ್ಸು ನಿನ್ನ ಹತ್ರ ಹೋಗ್ತಾ ಇಲ್ಲ. ಹಿಂಗೇ ನನ್ನ ಜೀವನ ಆಗೋಯ್ತು. ಹೊತ್ತಿಗೆ ಬಂದೊದಗಿ ನೃಪರ ಭೃತ್ಯರು ಎಳೆದೊಯ್ಯುವಾಗ, ಹೀಗೆ ಚಿಂತನೆ ಮಾಡ್ತಾ 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 ಹೊತ್ತಿಗೆ ಬಂದೊದಗ, ಆ ಟೈಮ್ ಬಂದೇ ಬಿಡುತ್ತಲ್ವ, ಮರಣದ ಸಮಯ ಬಂದೇ ಬಿಡುತ್ತಲ್ವ ನಮಗೆ. ಹಿಂಗೆ ದಿನ ದಿನ ಕಳೀತಾ ಇದ್ದಾಗ ಯಾವುದೋ ಒಂದು ದಿನ ಇಟ್ಟಿರ್ತಾನೆ ಭಗವಂತ. ಹೊತ್ತಿಗೆ ಬಂದೊದಗಿ ನೃಪರ ಭತ್ಯರು, ನೃಪರ ಯಮಧರ್ಮರಾಜರ ಭೃತ್ಯ ಯಮದೂತರು ಎಳೆದೊಯ್ಯುವಾಗ, ಹೆತ್ತಯ್ಯ ನೀ ಬಿಡಿಸದಿರಲು ಮತ್ಯಾರು ಗತಿ ಕೇಳೋ. ಅವನು ಹೆತ್ತಯ್ಯ, ಸೃಷ್ಟಿಕರ್ತ ಅವನು. ಓಂ ಜನ್ಮಾದ್ಯಸಯತಃ ಓಂ ಸೂತ್ರಕಾರರು. ಹೆತ್ತಯ್ಯ ನೀನು, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರುವನು ನೀನು. ಎಲ್ಲ ತಂದೆ ತಾಯಿಗಳ ಒಳಗಡೆ ನೀನು, ನಿನ್ನ ಪತ್ನಿ ಇದ್ದು ಪ್ರದ್ಯುಮ್ನ ಮತ್ತು ಕೃತಿ, ನೀ ದಂಪತಿಗಳಿದ್ದೇ ಎಲ್ಲರನ್ನ ಸೃಷ್ಟಿ ಮಾಡುದು. ರಗಿ ಅಂತ ಭಾರತೀ ದೇವಿಗೆ ಹೆಸರು. ಪ್ರಾಣದೇವರು ಮತ್ತು ಭಾರತೀ ದೇವಿಯರ ಸನ್ನಿಧಾನ ಇರಬೇಕು ತಂದೆ ತಾಯಿಗಳಲ್ಲಿ. ಅವರ ಒಳಗೆ ಪ್ರದ್ಯುಮ್ನ ಕೃತಿಯ ಅನುಗ್ರಹ ಇರಬೇಕು ಸಂತಾನ ಆಗಬೇಕಾದರೆ. ಷಟ್ಕೃಷ್ಣೋಪನಿಷತ್ತಿನಲ್ಲಿ ಹೇಳುತ್ತೆ, ಭಾರತೀ ದೇವಿಯ ಸನ್ನಿಧಾನ ಇರಬೇಕು ಪತ್ನಿಯಲ್ಲಿ, ವಾಯುದೇವರ ಸನ್ನಿಧಾನ ಇರಬೇಕು ಪತಿಯಲ್ಲಿ, ಅದರೊಳಗಡೆ ಪ್ರದ್ಯುಮ್ನ ನಾಮಕ ಪರಮಾತ್ಮ ಇರಬೇಕು ಅಲ್ಲಿ. ಕೃತಿ ಅಂತಕ್ಕಂತಹ ಲಕ್ಷ್ಮೀದೇವಿಯ ಸನ್ನಿಧಾನ ಇದ್ದಾಗಲೇ ಸಂತಾನ ಪ್ರಾಪ್ತಿಯಾಗೋದು. ಅದನ್ನು ಅವರು ಹೇಳುತ್ತಾರೆ. ಹೆತ್ತಯ್ಯ, ಅವಳು ಹಡೆದವ್ವ ತಾಯಿ, ನೀನು ಹೆತ್ತಯ್ಯ, ನೀನು ತಂದೆ. ನೀನು ಅನುಗ್ರಹ ಮಾಡದೇ ಇದ್ರೆ, ಹೊತ್ತಿಗೆ ಬಂದೊದಗಿ ನೃಪರ ಭೃತ್ಯರು ಎಳೆದೊಯ್ಯುವಾಗ, ಹೆತ್ತಯ್ಯ ನೀ ಬಿಡಿಸದಿರಲು ಮತ್ಯಾರು ಗತಿ ಬೇಳೋ. ಹೇ ಪನ್ನಗ ನಗ ನಿವಾಸ, ಒಗೆತನದಲ್ಲಿ ಸುಖವಿಲ್ಲ. ಹರಣ ಹಿಂಗದ ಮುನ್ನ ಹರಿಯ ಸ್ಮರಣೆ ಮಾಡಿ, ಪರಗತಿಗೆ ಸಾಧನ ಮಾಡಿಕೊಳ್ಳೋ. ಕರುಣಾನಿಧಿಗಾಗಿ ನೆಲೆಯಾದಿ ಕೇಶವನ ನಿರುತದಿ ನೆನೆದು ಸುಖಿಯಾಗೋ ಮರುಳೇ. ಅರು ಸಂಗಡ ಬಾಹುರಿಲ್ಲ, ನಾರಾಯಣನ ನಾಮ ನೆರೆಬಾಹೋದಲ್ಲದೆ. ಅರು ಸಂಗಡ ಬಾಹುರಿಲ್ಲ, ಹೆತ್ತಯ್ಯ ನೀ ಬಿಡಿಸದಿರಲು ಮತ್ತಾರು ಗತಿ ಕೇಳೋ. ಮನೆಯೊಳು ನಾಳಿನ ಗ್ರಾಸಕ್ಕನುಮಾನ ಸಂದೇಹವಿಲ್ಲ. ಮನೆಯೊಳು ನಾಳಿನ ಗ್ರಾಸಕ್ಕನುಮಾನ ಸಂದೇಹವಿಲ್ಲ. ಮೇಲ್ನೋಟಕ್ಕೆ ಅದು ಊಟಕ್ಕಿಲ್ಲ ಅಂತ ಅರ್ಥ ಇದೆ. ಗ್ರಾಸ ಅಂದ್ರೆ ಊಟ ಸಂಸ್ಕೃತದಲ್ಲಿ. ಮನೆಯೊಳು ನಾಳಿನ ಗ್ರಾಸಕ್ಕೆ ಅನುಮಾನ ಸಂದೇಹವಿಲ್ಲ. ನಾಳೆ ಊಟ ಸಿಗತ್ತೋ ಇಲ್ಲವೋ ಅಂತ ಸಂದೇಹ ಇದೆ, ಅನುಮಾನ ಇಲ್ಲ, ಇದರಲ್ಲಿ ಸಂದೇಹನೇ ಇಲ್ಲ. ನಾಳೆ ಊಟ ಇದೆಯೋ ಇಲ್ಲೋ ಅಂತ ಎರಡರ್ಥ. ಪದಾರ್ಥ ಇದೆಯೋ ಇಲ್ಲೋ ಅಂತ ಏನು ಸಂದೇಹ ಇಲ್ಲದೆ ಇದ್ರೂ ಕೂಡ ಬೇಕಾದ್ರೆ ಒಂದು ತಿಂಗಳಿಗಾಗುವಷ್ಟು ಪದಾರ್ಥ ತಂದಿಟ್ಬಿಟ್ಟಿದೀವಿ ಅಂತ ಇಟ್ಕೊಡ್ರಿ, ಪದಾರ್ಥದ ಬಗ್ಗೆ ನಮ್ಗೇನು ಸಂದೇಹ ಇಲ್ಲ. ನಾಳೆ ಬೆಳಗ್ಗೆ ಊಟಕ್ಕೆ ಏನು ತೊಂದರೆ ಇಲ್ಲ. ಕೆಲವ್ರಿಗೆ ಅದು ಇರುತ್ತೆ. ರಾಯರಿಗೆ ಪೂರ್ವಾಶ್ರಮದಲ್ಲಿ ಅವ್ರಿಗೆ ನಾಳೆ ಏನಿದೆ ಅಡುಗೆ ಅಂತ ಗೊತ್ತೇ ಇರಲಿಲ್ಲ, ನಾಳೆ ಊಟ ಇದೆಯಾ ಅಂತಾನೆ ಗೊತ್ತಿಲ್ಲ. ಅವ್ರಿಗೆ ಇದ್ರೆ ಇರ್ಬೋದು, ಇಲ್ಲದೆ ಇದ್ರಿಲ್ಲ. ನಿಯಮೇನ ಅವ್ರಿಗೆ ಊಟ ಇರುತ್ತೆ ಅಂತ ಇಲ್ಲವೇ ಇಲ್ವಂತೆ. ನಾಳೆ ಊಟ ಇದೆಯಾ ಗೊತ್ತಿಲ್ಲ ಅನ್ನೋರಂಥವ್ರು. ಪಾಠ ಅಂತೂ ಇದೆ, ಊಟ ಗೊತ್ತಿಲ್ಲ ಅನ್ನೋರಂಥವ್ರು ರಾಯರು ಪೂರ್ವಾಶ್ರಮದಲ್ಲಿ. ಕಾಲೇ ಕಾಲೇ ಲಭ್ಯತೆ ನಾಸ್ಯ ಭುಕ್ತಂ, ಹೊತ್ತೊತ್ತಿಗೆ ಅವ್ರಿಗೆ ಊಟ ಸಿಗ್ತಾ ಇರ್ಲಿಲ್ವಂತೆ ಅಂತವರು ಇರ್ತಾರೆ. ಬೇಡ, ಯಾರು ತಂದಿಟ್ಕೊಂಡಿರ್ತಾರೋ ಅವ್ರಿಗೇನು. ಎಷ್ಟು ಸುಂದರವಾಗಿ ಬರೀತಾರೆ ನೋಡಿ. ಮನೆಯೊಳು ನಾಳಿನ ಗ್ರಾಸಕ್ಕನುಮಾನ ಸಂದೇಹವಿಲ್ಲ ಅಂದ್ರೆ ಏನು? ಪದಾರ್ಥ ಇರ್ಬೋದು, ನಾವಿರ್ತೀವೋ ಇಲ್ಲೋ ಅದೇ ಡೌಟ್ ನಮಗೆ. ನಾಳೆ ಊಟ ಮಾಡ್ತೇವೆ ನಿಮ್ಮ ಮನೇಲಿ ಈ ಗೊತ್ತಿಲ್ಲ. ಮನೇಲಿ ಮಾಡ್ಬೇಕು ಅಂತಿರ್ತೀವಿ, ಎಲ್ಲಿ ಮಾಡಿಸ್ತಾನೋ ಭಗವಂತ ಗೊತ್ತಿಲ್ಲ.
ಮಾಡಬೇಕು ಅಂತಿರ್ತೀವಿ, ಎಷ್ಟೊತ್ತು ಮಾಡಬೇಕು ಅಂತ ಇರ್ತೀವಿ ಗೊತ್ತಿಲ್ಲ. ಅನುಮಾನ, ಸಂದೇಹವಿಲ್ಲ ಅಂತ ಒಂದರ್ಥ. ಅಥವಾ ನಾಳಿನ ಗ್ರಾಸ ಅಂದರೆ ಮುಂದಿನ ಜನ್ಮ ಅಂತ ಇನ್ನೊಂದು ಅರ್ಥ. ಇದು ತೊಂದು ಹಿರಿಯ ಅರ್ಥ ಇದು. ಮನೆಯೊಳು ನಾಳಿನ ಗ್ರಾಸಕ್ಕನುಮಾನ ಸಂದೇಹವಿಲ್ಲ, ಮರಳಿ ಈ ಪರಿ ಜನುಮವು ಬರುವ ಭರವಸೆಯಂತೂ ಇಲ್ಲ. ಇದೇ ಇವರೇ ಹೇಳ್ತಾರೆ ಅವರು. ಹೆಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ, ನಾಳೆ ತಿರ್ಗಾ ಇದೇ ಜನ್ಮದಲ್ಲಿ ಹುಟ್ಟುತ್ತೀವಿ, ಮರಳಿ ಈ ಪರಿ ಜನುಮವ ಬರುವ. ಈ ಪರಿ ಅಂದ್ರೆ ಮನುಷ್ಯರಾಗಿ ಹುಡ್ತೀವಿ, ಈ ಪರಿ ಅಂದ್ರೆ ಬ್ರಾಹ್ಮಣರಾಗಿ ಹುಡ್ತೀವಿ, ಈ ಪರಿ ಅಂದ್ರೆ ವೈಷ್ಣವರಾಗಿ ಹುಡ್ತೀವಿ, ಈ ಪರಿ ಅಂದ್ರೆ ಭಗವಂತನ ಕಥೆಯನ್ನ ಕೇಳ್ತೀವಿ, ನಂಗೆ ಭರವಸೆ ಇಲ್ಲ ಅಂತ ಇನ್ನೊಂದು ಅರ್ಥ. ನಾಳಿನ ಗ್ರಾಸಕ್ಕೆ ಅಂದ್ರೆ ಮುಂದಿನ ಜನ್ಮಕ್ಕೆ ಹಿಂಗೆ ಇರುತ್ತೆ ಅಂತ ಅನುಮಾನ, ಭರವಸೆ ಇಲ್ಲ, ಇದಕ್ಕೆ ಸಂದೇಹನೇ ಇಲ್ಲ, ಮುಂದೆ ಬರೋದಿಲ್ಲ ನಾವು. ಋಣದಿಂದ ಕಡೆ ಹಾಯುವ ಮಾರ್ಗವನ್ನು ಲೇಷನ ಕಾಣೆ. ನಮಗೆ ಋಣ ಇದೆ, ದೇವಋಣ, ಋಷಿ ಋಣ, ಪಿತೃ ಋಣ ಅಂತ 3 ಋಣ ಇದೆ. ಪ್ರತಿಯೊಬ್ಬನು ಋಣತ್ರಯದಿಂದಲೇ ಹುಟ್ಟುತ್ತಾನೆ ಅವನು. ಪ್ರತಿದಿನ ದೇವರ ಪೂಜೆಯನ್ನು ಮಾಡೋದ್ರಿಂದ, ಸಾಲಿಗ್ರಾಮ ಪೂಜೆಯನ್ನು ಮಾಡೋದ್ರಿಂದ ದೇವಋಣವನ್ನು ತೀರಿಸಬೇಕು. ತಂದೆ ತಾಯಿಗಳು ಬದುಕಿರೋ ತನಕ ಚೆನ್ನಾಗಿ ನೋಡಿಕೊಂಡು ಪಿತೃಋಣ ತೀರಿಸಬೇಕು. ಮರಣ ಹೊಂದಿದ ಮೇಲೆ ಶ್ರಾದ್ದಾದಿಗಳು ಮಾಡಿ ಪಿತೃಋಣ ತೀರಿಸಬೇಕು. ಪಾಠ ಪ್ರವಚನ ಮಾಡಿ ಪಾರಾಯಣಾದಿಗಳು ಮಾಡಿ ಋಷಿಋಣ ತೀರಿಸಬೇಕು. ವೇದಾಧ್ಯಯನ ಮಾಡಬೇಕು, ಅದು ಋಷಿಋಣ. ನಮಗೆ ದೇವಋಣ, ಋಷಿಋಣ, ಪಿತೃಋಣ, ಋಣತ್ರಯದಿಂದಲೇ ಕೂಡಿ ಹುಟ್ಟುತ್ತೀವಿ ನಾವು. ಆ 3 ಋಣಗಳನ್ನ ನಾವು ತೀರಿಸಬೇಕು. ಈ ಋಣದಿಂದ ಕಡೆಹಾಯುವ ಮಾರ್ಗವನ್ನು ಲೇಷ ನಾ ಕಾಣೆ. ಹೆಂಗೆ ನಾನು ಬಿಡುಗಡೆಯಾಗಬೇಕು ದೇವಋಣದಿಂದ, ಪಿತೃಋಣದಿಂದ, ಋಷಿ ಋಣದಿಂದ ಅನ್ನತಕ್ಕಂಥ ಮಾರ್ಗ ಗೊತ್ತಿಲ್ಲ ಅಂದ್ರೆ ಮಾಡೋ ಒಂದು ಅನುಕೂಲ ಇಲ್ಲ ನನಗೆ. ವೇದಾಧ್ಯಯನ ಮಾಡೋ ಅನುಕೂಲ ಇಲ್ಲ, ಶಾಸ್ತ್ರಾಧ್ಯಯನ ಮಾಡೋ ಅನುಕೂಲ ಇಲ್ಲ, ಪಾಠ ಪ್ರವಚನ ಮಾಡೋ ಅನುಕೂಲ ಇಲ್ಲ. ದೇವರ ಪೂಜೆ ಮಾಡಕ್ಕೆ 100 ವಿಘ್ನಗಳು, ತಂದೆ ತಾಯಿಗಳ ಸೇವೆ ಮಾಡೋದಕ್ಕೆ 100 ವಿಘ್ನಗಳು. ಋಣತ್ರಯದಿಂದ ಪರಿಹಾರ ಆಗೋ ಮಾರ್ಗನೇ ನನಗೆ ಗೊತ್ತಾಗ್ತಾ ಇಲ್ಲ. ಎಣಿಸಲು ಈ ಕಾಳ ಪುರುಷನ ಬಂಧದಿಂದ ನಾನಿನ್ನು ದಣಿದೆನು ಇನ್ನೆಂದೂ. ಈ ಕಾಲ ಪುರುಷ ಇದನಲ್ಲ, ಮೃತ್ಯು, ನೀನೇ ಕಾಲರೂಪದಿಂದ, ಇವನ ಬಂಧನದಿಂದ ನಾನಿನ್ನು ದಣಿದೆನು. ಎಷ್ಟು ಕಟ್ಟಾಕಿದೆಯಾ ಭಗವಂತ. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದನೆಯ ಅಂತ ಕನಕದಾಸರು ಹೇಳೋದನ್ನೇ ಇವರು ಹೇಳ್ತಾರೆ. ದಣಿದೆನು. ನಿರ್ವಿಣ್ಣಾತಿತರ ಮೋಮನ್ನ ಸದಿಂದ್ರಿಯ ತರ್ಪಣಾತ್ ದೇವಹೂತಿ ದೇವಿ ಹೇಳ್ತಾಳೆ, ಸಾಕಾಗೋಗಿದೆ ನನಗೆ ಇಂದ್ರಿಯವನ್ನ ತೃಪ್ತಿ ಪಡಿಸಿ 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 ಪಡಿಸಿ. ಒಂದು ಇಂದ್ರಿಯ ತೃಪ್ತಿ ಪಡಿಸಿದರೆ ಇನ್ನೊಂದು ಇಂದ್ರಿಯ ನನ್ನ ತೃಪ್ತಿ ಪಡಿಸುವನತ್ತೆ, ಇನ್ನೊಂದು ಇಂದ್ರಿಯ ತೃಪ್ತಿ ಪಡಿಸಿದರೆ ಇನ್ನೊಂದು ಇಂದ್ರಿಯ ತೃಪ್ತಿ ಪಡಿಸುವನತ್ತೆ, ಇನ್ನೊಂದು ಇಂದ್ರಿಯ ತೃಪ್ತಿ ಪಡಿಸಿದರೆ ಇನ್ನೊಂದು ಇಂದ್ರಿಯ ಕೇಳುತ್ತೆ. ಇಲ್ಲೇ ಇದೆ ಭಾಗವತ ಸಾರೋದ್ಧಾರದಲ್ಲಿ. ಪ್ರಹ್ಲಾದರಾಜರು ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾರೆ. ಇಲ್ಲಿ ನಾಲಿಗೆ ಒಂದ್ ಕಡೆ ಎಳ್ಕೊಂಡು ಹೋಗುತ್ತೆ, ಕಣ್ಣೊಂದ್ ಕಡೆ ಎಳ್ಕೊಂಡು ಹೋಗುತ್ತೆ, ಕಿವಿ ಒಂದ್ ಕಡೆ ಎಳ್ಕೊಂಡು ಹೋಗುತ್ತೆ, ಕೈ ಒಂದ್ ಕಡೆ ಎಳ್ಕೊಂಡು ಹೋಗುತ್ತೆ, ಮೂಗ್ ಒಂದ್ ಕಡೆ ಎಳ್ಕೊಂಡು ಹೋಗುತ್ತೆ. ಒಬ್ಬ ಗಂಡ ಅನೇಕ ಹೆಂಡತಿಯರನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ಆ ಹೆಂಡತಿಯರು ಎಳೆದಾಡ್ತಾರಲ್ಲ ಗಂಡನನ್ನ, ಹಂಗೆ ನನ್ನ ಸ್ಥಿತಿ ಅಂತ ಪ್ರಹ್ಲಾದರಾಜರು ಗೇಹಪತಿಂ ಲುನಂತಿ ಬಹುಪತ್ನಿಯ ಗೇಹಪತಿಂ ಲುನಂತಿ, ನನ್ನನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಇಂದ್ರಿಯಗಳು, ನಾನು ಏನ್ ಮಾಡ್ಲಿ ಇವರಿಂದ ಅಂತ ಪ್ರಹ್ಲಾದರಾಜರು ಕೇಳೋದನ್ನೇ ಹೇಳ್ತಾರೆ ಅವರು. ಎಣಿಸಲು ಈ ಕಾಳ ಪುರುಷನ ಬಲ ಧನದಿಂದ ನಾನಿನ್ನೂ ದಣಿದೆನೋ ಇನ್ನೇನು, ನಿನ್ನ ಅಣುಗರೊಳಗಾಡಿಸೋ. ಏನು ಪ್ರಾರ್ಥನೆ ಮಾಡ್ತಾನೋ. ಅಣುಗರು ಅಂದ್ರೆ ನಿನ್ನ ಹಿಂಬಾಲಕರು, ನಿನ್ನ ಭಕ್ತರು, ಅವರ ಜೊತೆಯಲ್ಲಿ ಇಟ್ಟಿರೋ ಅಂತಾರೆ. ಯಾವತ್ತೂ ಸಜ್ಜನರ ಜೊತೆಯಲ್ಲಿ ಇರಬೇಕು. ನಿನ್ನ ಅಣುಗರೊಳಗಾಡಿಸೋ ಅಂತಾರೆ ಅವರು. ನಿನ್ನ ಭಕ್ತರ ಜೊಳಗಾಡಿಸೋ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾ ಸಾಗರ. ಜಯ ಜಯ ಲಾಭ ಲಾಭ ಮನಾಪಮನ, ಭಯ ಭಯ ಸುಖ ದುಃಖ ದೋಷ್ಟ ಕಾಂಚನ.
ಪ್ರಿಯ ಪ್ರಿಯ ನಿಂದ ಸ್ತುತಿಗಳನ್ನು ಅನುದೀನ ಶ್ರೀಯರಸ ಚಿಂತಿಸುವರೋ ನಿನ್ನಾದೀನ. ಅವ್ರ ಜೊತೆ ಇದ್ರೆ ನಮಗೂ ಬಂದ್ಬಿಡುತ್ತಿತ್ತು. ಎಂತೆಂಥವರವರು, ಎಂತೆಂಥ ಮಹಾನುಭಾವರವರು, ಏನು ಸುಂದರವಾಗಿರ್ತಕ್ಕಂಥ ಒಂದು 7-8 ನುಡಿಯಲ್ಲಿ ಹೇಳ್ತಾರವರು. ಬಿಡರು ತಮ್ಮ ಸ್ವಧರ್ಮಗಳೇನು ಬಂದರು, ಬಡರು ದೈನ್ಯ ಒಬ್ಬರಿಗೂ ಲೋಕವಂದ್ಯರು, ಪಿಡಿಯರು ನಿನ್ನ ದ್ವೇಷಿಗಳಿಂದೇನೋ ಬಂದರು, ಕೊಡುವರು ಬೇಡಿದಿಷ್ಟಾರ್ಥ ನಿತ್ಯಾನಂದರು. ಮುಖ ಬದಿರರಂತಿಪ್ಪರೋ ನೋಡ್ಪ ಜನಕ್ಕೆ, ಕಕೋಯು ಕೂತಿಗಳನ್ನು ತಾರರೋ ಮನಕ್ಕೆ, ಸ್ವೀಕರಿಸರನರ್ಪಿತ ಒಂದು ಕಾಲಕ್ಕೆ, ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೆ. ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ಸಂಘವಾಗಲಿ ಸಾಧು ಸಂಘವಾಗಲಿ, ಸಾಧು ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ಪುರಂದರದಾಸರು ಹೇಳ್ತಾರೆ, ಅದನ್ನು ಕೇಳ್ತಾರೆ ಗೋಪಾಲದಾಸರು. ನಿನ್ನ ಅಣುಗರೊಳಗ ಆಡಿಸೋ ದಣಿದೇನೋ ಇನ್ನೇನು. ಇದೇ ಮಹತ್ ಸಮಾಗಮ ಪ್ರಕರಣ ಓದ್ತಾ ಇರೋದು ನಾವು. ಭಾಗವತದಲ್ಲಿ ಹೇಳೋದು ಅದೇ, ಗೋಪಾಲದಾಸರು ಹೇಳೋದು ಅದೇ. ಮಹತ್ ಸಮಾಗಮ, ದೊಡ್ಡವರ ಸಮಾಗಮ ಆಗಬೇಕು ನಮಗೆ. ಅವರು ತಿಳಿಸ್ಕೊಡ್ತಾರೆ ನಮಗೆ. ಅವರೆಲ್ಲ ವೆಲ್ ಎಕ್ಸ್ಪೀರಿಯನ್ಸ್ಡ್, ವೆಲ್ ಟ್ರೈನ್ಡ್, ಅವರು ಎಕ್ಸ್ಪರ್ಟ್ಸ್. ಅವ್ರ ಹತ್ರ ಹೋಗ್ಬೇಕು ನಾವು. ಅದು ಭಗವಂತನ ಅನುಗ್ರಹದಿಂದ ಆಗಬೇಕು ಅಂತ ಇಷ್ಟ ತನಕ ಅದೇ ಹೇಳಿದ್ದು. ದೈವಾತ್ ಸ್ವಾಮಿ ಕಳಿಸ್ತಾನೆ ಆ ಸಂದರ್ಭದಲ್ಲಿ ಅಂತ ಹೇಳಿ, ನಿನ್ನ ಹೊಂದಿ ಇಷ್ಟು ಭವಣೆಯನ್ನು ಬಡಲಿ ಜನರು, ನಿನ್ನ ದೂರಿ ಜರಿವರು. ನಾವೇನ್ ಮಾಡ್ತೀವಿ, ಭಗವಂತ ನಿನ್ನೆ ಬೈತೀವಿ ಅಂತಾರೋ. ಕಡೆ ಗೋಪಾಲದಾಸರು ಹೇಳ್ತಾರೆ, ಭಗವಂತ ಹಂಗಿಟ್ಬಿಟ್ಯಾನೆ ನಮ್ಮನ್ನ, ಹಿಂಗಿಟ್ಬಿಟ್ಯಾನೆ, ಹಂಗ್ ಮಾಡ್ಬಿಟ್ಯಾನೆ, ನಮಗೆ ಕೊಟ್ಟೇ ಇಲ್ಲ, ಅವ್ರಿಗೆ ಕೊಟ್ಬಿಟ್ಯಾನೆ, ನಮಗ್ ಕೊಟ್ಟಿಲ್ಲ, ಅದು ಮಾಡಿದೆ, ಇದು ಮಾಡಿದೆ, ಎಷ್ಟು ಸೇವೆ ಮಾಡಿದೆ, ಎಲ್ಲಿ ಅಷ್ಟು ಮಾಡಿದೆ, ಹೋಮ ಮಾಡಿದೆ, ಹವನ ಮಾಡಿದೆ, ಪೂಜೆ ಮಾಡಿದೆ, ಪುನಸ್ಕಾರ ಮಾಡಿದೆ, ನಮ್ಗೇನು ಮಾಡಿಲ್ಲ ಭಗವಂತ ಅಂತ ನಿನ್ನ ಜರಿವರು. ದೋಷ ಇರೋದು ನಮ್ಮಲ್ಲಿ, ಬೈತಾ ಇರೋದು ಅವನನ್ನ ನಾವು. ನಿನ್ನ ಹೊಂದಿ ಇಷ್ಟು ಬವಣೆಯನ್ನು ಬಡಲಿ ಜನರು, ನೀನಿದೀಯ, ನಿನ್ನನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ನಾವು. ಸಿದ್ಧನಾಗಿ ನಿಂತಿದೆಯ, ಬಂದು ನಿಂತಿಹ ನೋಡಿ ಭೂತಳದಿ ವೆಂಕಟ ಇಂದಿರಯವಡಗೂಡಿ. ನಮ್ಮನ್ನು ಉದ್ಧಾರ ಮಾಡಕ್ಕೆ ಬಂದಿರೋದ್ರಿ ಭಗವಂತ ವೈಕುಂಠದಿಂದ ಭೂಲೋಕಕ್ಕೆ. ಆದ್ರೆ ನಾವು ಅವನನ್ನು ಉಪಯೋಗಿಸ್ಕೊತಾ ಇಲ್ಲ. ಅವನನ್ನು ಹೆಂಗ್ ಒಲಿಸ್ಕೋಬೇಕು ಅಂತ ಗೊತ್ತಿಲ್ಲ ನಮಗೆ. ಏನು ಮಾಡಿದ್ರೆ ಭಗವಂತ ಒಲಿತಾನೆ ಅಂತ ಗೊತ್ತಿಲ್ಲ ನಮಗೆ. ಅವನನ್ನೇ ಬೈದು ಬಿಡ್ತಾ ಇದೀವಿ ನಾವು. ಆ ಮಾರ್ಗ ಗೊತ್ತಿಲ್ಲ ನಮಗೆ, ಉಪಾಯ ಗೊತ್ತಿಲ್ಲ ನಮಗೆ, ಅವನನ್ನೇ ಜರಿದು ಬಿಡ್ತೀವಿ ನಾವು. ಅವ್ರು ಹೇಳ್ತಾರೆ, ನಿನ್ನ ದೂರಿ ಜರಿವರು, ನಾ ಇನ್ನು ತಾಳಲಾರೆ ಘನ್ನ ಕರುಣಿ ಸೌಭಾಗ್ಯ ಸಂಪನ್ನ ಗೋಪಾಲ ವಿಠಲ. ಎಂತ ವಿಶೇಷಣ ಕೊಟ್ಟಿದ್ದಾರೆ ನೋಡ್ರಿ ಅವರು. ಘನ್ನ ಕರುಣಿ. ಅಲ್ಪ ಸ್ವಲ್ಪ ಕರುಣೆ ಇರೋರು ಬೇಕಾದಷ್ಟು ಜನ ಸಿಗ್ತಾರೆ ಜಗತ್ತಿನಲ್ಲಿ. ಘನ್ನ ಕರುಣಿ ಅವನು, ಕರುಣಾ ಸಮುದ್ರ, ಕರುಣಾನಿಧಿ, ಕರುಣಾಸಾಗರ. ಅಷ್ಟು ಕರುಣೆ ಯಾರಿಗೂ ಇಲ್ಲ ರೀ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ತಾಯಿಗೆ ತುಂಬಾ ಕರುಣೆ ಲೋಕದಲ್ಲಿ. ತಾಯಿಯಷ್ಟು ಕಾರುಣ್ಯವತಿ ಯಾರ್ಯಾರೂ ಇಲ್ಲ. ಎಲ್ಲ ಅಲ್ಪ ಸ್ವಲ್ಪ ತೋರಿಸ್ತಾರಷ್ಟೇ. ಸಂದರ್ಭ ಬಂದಾಗ ತಮ್ಮನ್ನ ತ್ಯಾಗ ಮಾಡಿ ಅವರನ್ನ, ನಮ್ಮನ್ನೇನು ಉದ್ಧಾರ ಮಾಡೋದಿಲ್ಲ. ಆದ್ರೆ ತಾಯಿ ಮಾಡ್ತಾಳೆ, ಈ ಮಾತನ್ನು ಮಾಡ್ತಾಳು. ತನಗಿಲ್ದೇ ಇದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಹಾಕ್ಬಿಡ್ತಾಳು. ಇದೇ ಒಳಗಡೆ ಇದೆ, ನೀ ತಿನ್ನು ಅಂತಾಳೆ, ಅವಳಿಗೆ ಇಲ್ಲ ಕೊಟ್ಬಿಟ್ಟೆ ಅಂತಾಳೆ. ಆಮೇಲೆ ನೀರು ಕುಡಿದು ಮಲ್ಕೋತಾಳು. ಇಂಥವ್ರನ್ನ ನೋಡಿದೀವಿ ನಾವು. ಘನ್ನ ಕರುಣಿ, ಅದಕ್ಕಿಂತ ದೊಡ್ಡ ಕರುಣಿ ಭಗವಂತ. ಘನ್ನ ಕರುಣಿ ದೊಡ್ಡದು. ಸಾಲಿಡ್ ಅಂತ ಘನ್ನ ಅಂದ್ರೆ ತುಂಬಾ ದೊಡ್ಡದು. ಘನ್ನ ಕರುಣಿ ಸೌಭಾಗ್ಯ ಸಂಪನ್ನ. ಏನಿಲ್ಲ ಭಗವಂತನ ಹತ್ರ. ಏನೋ ನಾವೆಲ್ಲ ಕೇಳ್ತಾ ಇದೀವಪ್ಪ, ಅವನೇ ಬರೀ ಕೈಲಿದ್ದಾನೆ ಅಂದ್ರೆ ಅವ್ನು ನಮ್ಗೇನ್ ಕೊಡ್ತಾನ? ಅಪ್ಲಿಕೇಶನ್ ಹಾಕ್ತಾನೆ ಇದೀವಿ, ದುಡ್ಡೇ ಇಲ್ಲ ಟ್ರೆಷರಿಲಿ ಅಂದ್ರೆ ಏನ್ ಕೊಡ್ತಾರ ಅವರು? ಖಾಲಿ ಆಗೋಗ್ತಿದೆ ಅಂದ್ರೆ. ಹಂಗೆ ಭಗವಂತನ ಹತ್ರ ಇಲ್ಲ. ಸೌಭಾಗ್ಯ ಸಂಪನ್ನ, ಸಕಲ ಭಾಗ್ಯ ಸಂಪನ್ನ, ಯಾವಾಗಲೂ ಕೂಡ ಅಪರಿಮಿತ ಸೌಭಾಗ್ಯ ಸಂಪನ್ನ ಭಗವಂತ. ಎಷ್ಟಿದೆ ಭಗವಂತನ ಹತ್ರ. ಇಂದ್ರ ಶಬ್ದ ವಾಚ್ಯ ಭಗವಂತ, ಪರಮೇಶ್ವರಿಯ ಶಾಲಿ.
ಏ ಎಷ್ಟು ಕೊಟ್ಟರು ಭಗವಂತನ ಖರ್ಚಾಗೋದೇ ಇಲ್ಲ. ಅದು ಅಷ್ಟಿದೆ ಭಗವಂತನ ಹತ್ರ, ಅನಂತ ಐಶ್ವರ್ಯ ಸಂಪನ್ನ, ಸೌಭಾಗ್ಯ ಸಂಪನ್ನ ಗೋಪಾಲ ವಿಠಲ ಭಿನ್ನವ ಚಿತ್ತೈಸಿ ನೀ ಮನ್ನಿಸಯ್ಯ ಮಾಧವ. ಈ ನನ್ನ ಭಿನ್ನೈಪ ಕೇಳು, ಸಂಸಾರದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ ನನ್ನನ್ನ ಹೇ ಭಿನ್ನಪವ ಚಿತ್ತೈಸಿ ನನ್ನ ಈ ಒಂದು ಕೋರಿಕೆಯನ್ನ ಅಂಗೀಕಾರ ಮಾಡಿ ಮನ್ನಿಸಯ್ಯ ಮಾಧವ. ಹೇ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಸ್ವಾಮಿ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅನುಸಮಯ ತಾನಿ ಸರ್ವಾಣಿ ಮೇ ದೈವ ಕ್ಷಮಸ್ಸು ಪುರುಷೋತ್ತಮ. ನಾಹಂಕರ್ತ ಹರಿಕರ್ತ ತಪ್ಪೂಜಾ ಕರ್ಮ ಚಾಕಿಲಂ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಇನ್ಯಾರನ್ನ ನಾನು ನಿನ್ನ ಹತ್ರ ಕೇಳಿ ಹೋಗಿ, ನೀನೇ ನನಗೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ನನ್ನೆಲ್ಲವೂ ನೀನೆ, ನನಗೆಲ್ಲವೂ ನೀನೆ. ಇಂತಹ ನನ್ನ ಕೋರಿಕೆಯನ್ನ ಭಿನ್ನಪವ ಮನ್ನಿಸಿ, ನನ್ನ ಉತ್ಕೃಷ್ಟವಾಗಿರ್ತಕ್ಕಂತಹ ಈ ಒಂದು ಪ್ರಾರ್ಥನೆಯನ್ನ ಮನ್ನಿಸಿ, ಹೇ ಘನ್ನ ಕರುಣಿ ಸೌಭಾಗ್ಯ ಸಂಪನ್ನ ಗೋಪಾಲ ವಿಠಲ ಭಿನ್ನಪವ ಚಿತ್ತೈಸಿ ನೀ ಮನ್ನಿಸಯ್ಯ ಮಾಧವ. ಒಗೆತನದಲ್ಲಿ ಸುಖವಿಲ್ಲ, ಇಲ್ಲಿ ಚೆನ್ನಾಗಿಲ್ಲ, ದುಃಖದಿಂದ ಕೂಡಿರತಕ್ಕಂಥದ್ದು. ಬಿಟ್ಟೋಗೋಣ ಅಂದ್ರೆ ಅದು ಬಿಡೋದಿಲ್ಲ. ಅದು ಒಗೆತನದಲ್ಲಿ ಸುಖವಿಲ್ಲ, ಇದವಲ್ಲೆನೆಂದರೆ ನೀ ಬಿಡಲಲ್ಲ. ಒಗೆತನದಲ್ಲಿ ಸುಖವಿಲ್ಲ, ಜಗದೊಳು ಹಗರಣ ಮಿಗಿಲಾಯಿತು, ಜಗದೊಳು ಹಗರಣ ಮಿಗಿಲಾಯಿತು ಪನ್ನಗನಗ ನಿವಾಸ ಗೋಪಾಲ ವಿಠಲ. ಒಗೆತನದಲ್ಲಿ ಸುಖವಿಲ್ಲ, ಇದವಲ್ಲೆನೆಂದರೆ ಬಿಡದಲ್ಲ, ನೀ ಬಿಡಿಸಲ್ಲ. ದಾಸರಾಯರು ಹೇಳುತ್ತಾರೆ, ನಿನ್ನ ಕೈಯಲ್ಲಿ ಇದೆ ಸ್ವಾಮಿ, ನೀ ಮನಸ್ಸು ಮಾಡಿದ್ರೆ ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಈ ಸಂಸಾರವನ್ನ, ಹೇಗೆ ಕರುಣೆ ಬಂದಿರತಕ್ಕಂತಹ ರಾಜ ಆ ಬಂಧನದಲ್ಲಿರ್ತಕ್ಕಂತಹ ಅವನ ಮೇಲೆ ಅನುಗ್ರಹ ಮಾಡಿ ಬಂಧನದಿಂದ ಬಿಡಿಸ್ತಾನೋ, ಯಥಾ ರಾಜ ಬಂದಾಪನೋದ ಕೃತ ಆಚಾರ್ಯರು ಬರೀತಾರೆ. ಸೆರೆಮನೆಯಲ್ಲಿ ಕೂಡ ಕಿದ್ದಾಗ ಅವನನ್ನ ಪ್ರಾರ್ಥನೆ ಮಾಡಿ 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 ಆ ರಾಜನಿಗೆ ಯಾವತ್ತೋ ಕರುಣೆ ಬಂದು ಇವನನ್ನು ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಹಾಗೆ ನಮ್ಮನ್ನ ಅನಾದಿ ಕಾಲದಿಂದ ಈ ಬಂಧನದಲ್ಲಿ ಇಟ್ಟಿರ್ತಕ್ಕಂತಹ ನಿನ್ನ ಚಿತ್ತ ನಮ್ಮನ್ನು ಬಿಡಿಸೋದ್ರಲ್ಲಿ ಆಗ್ಲಿ. ಹೇ ಗೋಪಾಲ ವಿಠಲ ಘನ್ನ ಕರುಣಿ ಸೌಭಾಗ್ಯ ಸಂಪನ್ನ ಬೆನ್ನಪ ಮನ್ನಿಸಿ ನನ್ನನ್ನು ಈ ಸಂಸಾರದಿಂದ ಪಾರು ಮಾಡು ಅಂತ ಈ ಸಂಸಾರದ ಭವಣೆಯನ್ನೂ ತಿಳಿಸಿದ್ದಾರೆ. ಈ ಸಂಸಾರ ಯಾರಿಂದ ಬಂದಿದೆ ಅಂತ ತಿಳಿಸ್ತಾರೆ, ಒಳಗಡೆ ಎಷ್ಟು ದೇವತೆಗಳಿದ್ದಾರೆ ಅಂತ ತಿಳಿಸ್ತಾರೆ, ಎಷ್ಟು ಅನಾದಿ ಕಾಲದಿಂದ ಇದೆ ಅಂತಾರೆ, ನಾವೇನು ಸಾಧನೆ ಮಾಡಿಲ್ಲ ಅಂತ ತಿಳಿಸ್ತಾರೆ, ಭಗವಂತ ನಮ್ಮನ್ನ ಈ ಸಂಸಾರದಿಂದ ಬಿಡಿಸಬೇಕು ಅಂತ ತಿಳಿಸ್ತಾರೆ. ಈ ಸಂಸಾರ ಅಷ್ಟು ಸುಲಭ ಅಲ್ಲ ಅನ್ನೋದನ್ನು ತಿಳಿಸ್ತಾರೆ. ಒಂದು ಕೃತಿಯಲ್ಲಿ ಗೋಪಾಲದಾಸರು ಎಷ್ಟು ಸುಂದರಾತಿ ಸುಂದರವಾಗಿರ್ತಕ್ಕಂಥ ನಮ್ಮ ಬದುಕಿನ ಚಿತ್ರಣವನ್ನ ಮಾಡಿಕೊಟ್ಟಿದ್ದಾರೆ. ಅಂತಹ ನೂರಾರು ಸಾವಿರಾರು ಈ ತರ ತುಂಬಾ ಅರ್ಥಗರ್ಭಿತವಾಗಿರ್ತಕ್ಕಂತಹ ಕೃತಿಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ, ಇದು ಗೋಪಾಲಾರ್ಚನ ತತ್ಪರಂ. ಗೋಪಾಲನ ಅರ್ಚನೆ ಮಾಡೋದು ಅಂದ್ರೆ ಹಿಂಗೆ, ನಾನು ನಿನ್ನೆ ಹೇಳ್ದಂಗೆ ಹೂವು ತುಳಸಿಗಳಿಂದ ಪೂಜೆ ಮಾಡೋದು ಒಂದು, ಅದೂ ಇದೆ. ಭಾವಪುಷ್ಪ ಮನಸ್ಸಿನಿಂದ ಸಮರ್ಪಣೆ ಮಾಡಬೇಕು. ನಮಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಭಾವನೆಗಳನ್ನ ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡೋದು. ಅಷ್ಟವೀರ್ ಭಾವಪುಷ್ಪೈಹಿ ಅಹಿಂಸಾ ಸತ್ಯ ಧನ ಯಜ್ಞ ಜಪ ಎಲ್ಲ ಉತ್ಕೃಷ್ಟವಾಗಿರ್ತಕ್ಕಂತಹ ಇಂದ್ರಿಯ ನಿಗ್ರಹ ಎಲ್ಲ ಭಾವಪುಷ್ಪಗಳನ್ನ, ಸತ್ಯಪುಷ್ಪ ದಯಾಪುಷ್ಪ ಜಪಾಪುಷ್ಪ ತಪಸ್ ಪುಷ್ಪ ಎಲ್ಲ ಪುಷ್ಪವನ್ನ ಭಗವಂತನಿಗೆ ಏರಿಸಿ ಜ್ಞಾನ ಪುಷ್ಪ ಕಡೆಗೆ ಶ್ರೇಷ್ಠವಾದ ಪುಷ್ಪ ಅಂತಹ ಜ್ಞಾನ ಕಾರ್ಯವನ್ನ ಗೋಪಾಲದಾಸರು ಮಾಡಿ ಅವತಾರ ಮಾಡಿ ನಮಗೆಲ್ಲ ಅನುಗ್ರಹ ಮಾಡಿದ್ದಾರೆ. ಅಂತಹ ಗೋಪಾಲದಾಸರ ಆರಾಧನೆ ನಿನ್ನೆ ಮತ್ತು ಇವತ್ತು ಉತ್ತರಾರಾಧನೆ. ಆ ಉತ್ತರಾರಾಧನೆಗೆ ಅಥವಾ ಆರಾಧನಾ ಸಂದರ್ಭದಲ್ಲಿ ಈ ಒಂದು ದೇವರ ನಾಮವನ್ನು ಕೇಳಬೇಕು ಅಂತ ಅವರ ಅಪೇಕ್ಷೆ ಪಟ್ಟಿದ್ದರಿಂದ ನನಗೆ ತಿಳಿದಷ್ಟು ಮಟ್ಟು ಅರ್ಥ ಹೇಳಿದ್ದೀನಿ. ಇದಕ್ಕಿಷ್ಟೇ ಅಂತ ತಿಳಿಬೇಡ್ರಿ. ಗೋಪಾಲದಾಸರ ಕೃತಿಗಳಿಗೆ ಅರ್ಥ ಮಾಡುವಷ್ಟು ಸಾಮರ್ಥ್ಯ ನಮ್ಮಂಥವರಿಗೆ ಇರೋದಿಲ್ಲ. ಅವರ ಚಿಂತನೆ ಏನು, ಅವರ ಮನಸ್ಸಿನಲ್ಲಿ ಎಷ್ಟು ಅರ್ಥಗಳು ಹೊಳೆದಿರುತ್ತೆ. ಗೋಪಾಲಾರ್ಚನ ತತ್ಪರರವರು ಭಗವಂತನ ಅನುಗ್ರಹದಿಂದ ಎಷ್ಟು ಸ್ಫುರಣ ಆಗಿರ್ತೀವಿ, ಅದರಲ್ಲಿ ಯಾವುದೋ ಒಂದು ಅಂಶ ಅದಕ್ಕೆ ವಿರುದ್ಧವಾಗಿ ಹೇಳದೇ ಇದ್ರೆ ಸಾಕು, ಅಷ್ಟೇ ಹೇಳ್ತೀವಿ ಅಂತ ಸುತರಾಂ ಸಾಧ್ಯ ಇಲ್ಲ. ಅಂತಹ ಅವರು ಅಪೇಕ್ಷೆ ಪಟ್ಟಿದ್ದರು ಈ ದೇವರ ನಾಮವನ್ನು ಹೇಳಬೇಕು ಅಂತ. ನರಹರಿಯವರು
ಅವ್ರು ಹೇಳಿದ್ರು ಈ ದೇವ್ರ ನಾಮವನ್ನು ಹೇಳಬೇಕು ಅಂತ. ಬಹಳ ಹಿಂದೆನೇ ನಾನು ಈ ದೇವ್ರ ನಾಮವನ್ನು ಒಂದ್ಸಲ ಚಿಂತನೆ ಮಾಡಿದ್ದೆ, ತುಂಬಾ ಹಿಂದೆ, 10 ವರ್ಷಗಳ ಹಿಂದೆ ಚಿಂತನೆ ಮಾಡಿದ್ದೆ. ಇತ್ತೀಚಿನ ದಿವಸಗಳಲ್ಲಿ ಅದು ಸ್ವಲ್ಪ ವಿಸ್ಮೃತ ಆಗ್ಬಿಟ್ಟಿತ್ತು. ಗೊತ್ತಿತ್ತು ಅದರಲ್ಲಿ ಏನೇನಿದೆ ಅಂತ, ಕೆಲವೆಲ್ಲ ಸ್ವಲ್ಪ ನೆನಪಿಗೆ ಬಂದೇ ಇದ್ದಾಗ ನಾನು ಮುರಳೀಧರಾಚಾರ್ಯರನ್ನ ಕೇಳಿದೆ. ಅವರು ಸುಂದರವಾಗಿ ಹೇಳ್ತಾರೆ ಈ ದೇವ್ರ ನಾಮವನ್ನ. ನಿಮಗೆಲ್ಲ ಗೊತ್ತಿದೆ, ಮುರಳೀಧರಾಚಾರ್ಯರು ಕೋಣನಕುಂಟೆಯಲ್ಲಿದ್ದಾರೆ. ನನ್ನ ಹತ್ರ ಪಾಠಕ್ಕೆ ಬರ್ತಾರೆ ಅವರು, ಚಂದ್ರಿಕಾ ಪಾಠಕ್ಕೆ. ಅವ್ರ ಹತ್ರ ಇರುತ್ತೆ, ಯಾಕೆಂದ್ರೆ ಅವ್ರು ಆವಾಗ ಹೇಳ್ತಾ ಇರ್ತಾರೆ. ಇದು ನಾವು ಅಪರೂಪ, ಅವರು ದಾಸ ಸಾಹಿತ್ಯದಲ್ಲಿ ಅಷ್ಟೇ ಸಂಗೀತದಲ್ಲಿ ನಿಸೀಮರು ಈ ದೇವ್ರ ನಾಮವನ್ನು ಬಹಳ ಸುಂದರವಾಗಿ ಹೇಳುತ್ತಾರೆ. ಅವರು ತಾಳಬದ್ಧವಾಗಿ, ರಾಗಬದ್ಧವಾಗಿ, ಶ್ರುತಿಗೆ ತಕ್ಕಂತೆ ದೇವರ ನಾಮವನ್ನು ಅವ್ರು ಹೇಳ್ತಾರೆ. ಬಹಳ ಚೆನ್ನಾಗೂ ಹೇಳಿದ್ದಾರೆ. ಅವ್ರನ್ನ ಕೇಳಿದೆ, ಇತ್ತೀಚಿನ ದಿವಸಗಳಲ್ಲಿ ನೀವು ಅದು ಹೇಳಿದ್ರೆ ಕೆಲವೆಲ್ಲ ಮರ್ತೋಗ್ಬಿಟ್ಟಿದೆ, ನನಗೆ ಹೇಳ್ರಿ ಎಂದಾಗ ಅವರು ವಿಶೇಷವಾಗಿ ಅದನ್ನೆಲ್ಲ ಕೊಟ್ಟಿದ್ರು. ನನಗೂ ಗೊತ್ತಿತ್ತು ಅದು, ಆದರೆ ಕೆಲವೆಲ್ಲ ಸ್ವಲ್ಪ ಮರ್ತೋಗ್ಬಿಟ್ಟಿತ್ತು. ಅವರ ಒಂದು ಉಪಕಾರವನ್ನು ಕೂಡ ನಾನು ಸ್ಮರಣೆ ಮಾಡ್ತಾ, ಹರಿವಾಯುಗಳು ಅವ್ರಿಗೂ ಕೂಡ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಅವರು ಸುಂದರವಾಗಿ ದೇವ್ರ ನಾಮವನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಅರ್ಥವನ್ನು ಚೆನ್ನಾಗಿ ಹೇಳಿದ್ದಾರೆ. ಅರ್ಥ ಎಲ್ಲ ಇದೇನೆ. ಅವರು ಶಾಸ್ತ್ರ, ಸೂತ್ರ, ಉಪನಿಷತ್ತುಗಳೆಲ್ಲ ಕೋಟ್ ಮಾಡಿ, ದಾಸ ಸಾಹಿತ್ಯ ಕೋಟ್ ಮಾಡಿ ಹೇಳಿದ್ದಾರೆ. ಅವರ ಉಪಕಾರವನ್ನು ನಾನು ತಗೊಂಡಿದ್ದೀನಿ. ಹಾಗಾಗಿ ಎಲ್ಲರ ಒಂದು ಆಶೀರ್ವಾದದಿಂದ, ಹರಿವಾಯುಗಳ ಅನುಗ್ರಹದಿಂದ ಈ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಈ ದೇವರ ನಾಮವನ್ನು ಯಥಾಶಕ್ತಿ ಬಿಡಿಸಿದೆ. ಇನ್ನೂ ಇದಕ್ಕೆ 10 ಅರ್ಥಗಳಿರುತ್ತೆ, ಆದರೂ ಕೂಡ ನನ್ನ ಯೋಗ್ಯತೆಗೆ ತಕ್ಕಂತೆ ಅದನ್ನು ನಿರೂಪಣೆ ಮಾಡಿದ್ದೀನಿ. ಇದನ್ನು ಗೋಪಾಲ ವಿಠಲ, ಗೋಪಾಲದಾಸರ ಅಂತರ್ಯಾಮಿ ಆಗಿರ್ತಕ್ಕಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲ ವಿಠಲ ಈ ಒಂದು ತುಳಸಿ ದಳವನ್ನು ಸ್ವೀಕಾರ ಮಾಡಿ ನಮಗೆ ನಿಮಗೆ ಎಲ್ಲ ಅನುಗ್ರಹ ಮಾಡಿ ಅಂತ ಹೇಳಿ, ನಾಳೆ ದಿವಸ ಈ ಮಹತ್ ಸಮಾಗಮ ಪ್ರಕರಣ ಚಿಂತನೆ ಮಾಡಿ ಅದನ್ನು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು. ಜಯತಿ ಹರಿಹರಿ ಸರ್ವದೇವ.